ಹಾಯ್ ಗೆಳೆಯರೆ, ನಿಮಗೆ CDL ಚೆಲುವ ಧ್ವನಿ ಲೋಕಕ್ಕೆ ಸ್ವಾಗತ. ಇವತ್ತು ನಾವು ನೋಡೋ ಮೂವಿ 2015 ರಿಲೀಸ್ ಆದ ಡಿಟೆಕ್ಟಿವ್ ಕೆ ಸೀಕ್ರೆಟ್ ಆಫ್ ದ ಲಾಸ್ಟ್ ಐಲ್ಯಾಂಡ್ ಅನ್ನೋ ಆ ಕಾಲದ ಇಂಟೆಲಿಜೆಂಟ್ ಡಿಟೆಕ್ಟಿವ್ ಮೂವಿನ. ಇದು ಈ ಸೀರೀಸ್ ನ 2ನೇ ಪಾರ್ಟ್. ಇದರ ಫಸ್ಟ್ ಪಾರ್ಟ್ ನೋಡಿಲ್ಲ ಅಂದ್ರೆ ಅದು ನಮ್ಮ ಚಾನೆಲ್ ನಲ್ಲೇ ಇದೆ, ನೋಡಿ. ಇದಲ್ಲದೆ ಈ ಸೀರೀಸ್ ನಲ್ಲಿ ಇನ್ನೊಂದು ಪಾರ್ಟ್ ಕೂಡ ಇದೆ, ಇದನ್ನ ನೋಡಿ ನೀವು ಓಕೆ ಅಂದ್ರೆ ಅದನ್ನು ಮಾಡೋಣ. ಈ ಮೂವಿಯ ಕತೆ ಏನಂದ್ರೆ, ರಾಜ್ಯರ ಕಾಲದಲ್ಲಿ ನಡೀತಿದ್ದ ನಕಲಿ ಬೆಳ್ಳಿ ಹಾವಳಿ ಮತ್ತು ಅದರ ಜೊತೆ ಚಿಕ್ಕ ಹುಡುಗಿರ ಮಿಸ್ಸಿಂಗ್ ಅಂಡ್ ಕೊಲೆಗಳನ್ನ ತುಂಬಾ ಬ್ರಿಲಿಯಂಟ್ ಆಗಿ ಇನ್ವೆಸ್ಟಿಗೇಟ್ ಮಾಡಿ ನಮ್ಮ ಡಿಟೆಕ್ಟಿವ್ ಹೇಗೆ ಕಂಡಿಡಿತಾನೆ ಅನ್ನೋದೇ ಸ್ಟೋರಿ. ಈ ಮೂವಿ ಮಾತ್ರ ಫಸ್ಟ್ ಪಾರ್ಟ್ ನ ನೆಕ್ಸ್ಟ್ ಲೆವೆಲ್ ಇದೆ. ಬನ್ನಿ ಈಗ ಒಳಗೋಗಿ ಆ ಕಾಲದ ಇನ್ವೆಸ್ಟಿಗೇಷನ್ ನ ಒಳ್ಳೆ ಇಂಟೆಂಟ್ ಇಂದ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾರಾಯರೆ. ಮೂವಿಯ ಸ್ಟಾರ್ಟಿಂಗ್ ನಲ್ಲೇ ಒಂದು 50 ಜನ ಇರೋ ಒಂದು ಸುಪಾರಿ ಗ್ಯಾಂಗ್ ಒಬ್ಬನ್ನ ಹಿಡಿತಾ ಇರೋದನ್ನ ತೋರಿಸ್ತಾರೆ. ಹಾಗೆ ಅವನ ಹಿಡಿದು ಒಬ್ಬ ಪಿಂಕ್ ಶರ್ಟ್ ಅವನ ಮುಂದೆ ನಿಲ್ಲಿಸ್ತಾರೆ. ಅವನು ಅಲ್ಲೆಲ್ಲೆಲ್ಲೆ ಹೋಗಿ ಹೋಗಿ ಓನರ್ ಹತ್ರನೇ ಕರೀತಾರೇನೋ ಅಂತ ಸಿಕ್ಕಾಕೊಂಡವನ್ನ ಬೈದು ಅವನ ಹತ್ರ ಒಂದು ಶೀಟ್ ತಗೊಂಡು ನೆಕ್ಸ್ಟ್ ಆ ಸುಪಾರಿ ಗ್ಯಾಂಗ್ಗೆ, ಲೇ ಒಳ್ಳೆ ಸಲ್ಫರ್ ಡೈಆಕ್ಸೈಡ್ ಒಳಗಿಟ್ಟಿರೋ ಸ್ಟ್ಯಾಚು ತರ ನಿಂತ್ಕೊಂಡಿದಿರಲ್ಲೋ, ಮುಗಿಸ್ರೋ ಅವನ್ನ ಅಂತ ಆ ಪಿಂಕ್ ಅಂಗಿಯವನಂದ್ರೆ ಇನ್ನೇನ್ ಅವನ್ನ ಹಾಕ್ಬೇಕು. ಆಗ ಸಿಕ್ಕಾಕೊಂಡವನು, ಜಿ ಅವನೆಷ್ಟು ಕೊಡ್ತೀನಿ ಅನ್ನಲ್ಲ, ಆದ್ರೆ 2ರಷ್ಟು ಕೊಡ್ತೀನಿ ಜಿ, ಆ ಪಿಂಕ್ ಅಂಗಿಯವನ್ನೇ ಮುಗಿಸಿ ಜಿ ಅಂದ್ರೆ ನೆಕ್ಸ್ಟ್ ಸೆಕೆಂಡ್ ಆ ಪಿಂಕ್ ಅಂಗಿಯವನ್ನ ಪಂಕ್ ಆಗಿ ಮುಗಿಸ್ತಾನೆ ಆ ಸುಪಾರಿ ಗ್ಯಾಂಗ್ ನ ಲೀಡರ್. ಆಬ್ವಿಯಸ್ಲಿ ಯಾರು ದುಡ್ಡು ಜಾಸ್ತಿ ಕೊಡ್ತಾರೋ ಅವರ ಮಾತೆ ನಡೆಯೋದು ಅಂತಾನೆ ಬಾಸ್. ನೆಕ್ಸ್ಟ್ ಸತ್ತವನಿಂದ ಆ ಶೀಟ್ ನ ತಗೊಂಡ್ ನೋಡಿದ್ರೆ, ಓಹೋ ನಕಲಿ ಬೆಳ್ಳಿ ಮಾಡೋ ಚಾಟ, ಇದೇ ಸಿಕ್ಕ ಮೇಲೆ ನಿನ್ ದುಡ್ಡು ಯಾವನ್ಗ್ ಬೇಕು, ಖಲಾಸ್ ಕರೋ ಅವನ್ನು ಕೂಡ ಅಂತ ಗ್ಯಾಂಗ್ ಲೀಡರ್ ಹೇಳಿದ್ರೆ ಅವನ್ನು ಸಾಯಿಸ್ತಾರೆ. ಇದನ್ನೆಲ್ಲ ಅಲ್ಲೇ ಇದ್ದ ಮಾಸ್ಟರ್ ಹಾನ್, ಅದೇ ಓದ್ ಪಾರ್ಟ್ ನಲ್ಲಿ ನೈಟ್ ಕಳ್ಳ ಇದ್ನಲ್ಲ ಅವನೇನೆ, ಅಯ್ಯಯ್ಯೋ ಪೈಸಾ ಕೊಟ್ರೆ ಪಾಪನು ಪ್ಯೂರ್ ಆಗಿ ಮಾಡೋಂಗವ್ರೆ ಅಂತ ಹಾನ್ ಎದುರೋಗಿದ್ರೆ ಅವನನ್ನ ನೋಡಿದ ಬಾಸ್, ಯಾರೋ ನೀನು, ನಿನ್ನ ನೋಡ್ದೇ ಇಲ್ವೇ ಲೇ, ಇವನು ಮುಗಿಸ್ರು ಅಂತಂದ್ರೆ ಅದ್ರಲ್ಲೊಬ್ಬ ಸಡಾರನೆ ಬಂದು ಪಡಾರನೆ ಹಾನ್ಗೆ ಹೊಡೆದು, ಬಾಸ್ ನೀವ್ ಹೋಗಿ ಬಾಸ್ ನಾನ್ ನೋಡ್ಕೊಂತೀನಿ ಅಂತ ಹೇಳಿ ಕಳ್ಸಿದ್ರೆ, ನೆಕ್ಸ್ಟ್ ಹೊಡಿತಿದ್ದು ಯಾರು ಅಂತ ನೋಡಿದ್ರೆ ಅವರೇ ನಮ್ಮ ಹೀರೋ. ಈ ರಾಜ್ಯದಲ್ಲಿ ನಕಲಿ ಬೆಳ್ಳಿ ಮಾಡಿ ಅದನ್ನ ಸಂತೆಯಲ್ಲಿ ಬಿಡ್ತಾವ್ರೆ. ಯಾರವರು, ಹಿಡಿ ಅವರನ್ನ ಅಂತ ರಾಜ್ಯ ಹೇಳಿರೋ ಡಿಟೆಕ್ಟಿವ್ ನಮ್ ಹೀರೋ. ಇವರ ಗ್ಯಾಂಗ್ ಜೊತೆನೆ ಇದ್ದೋಗಿದ್ದಾರೆ. ತುಂಬಾ ದಿನದಿಂದ ಹೀರೋ ಕಾಣ್ದೇ ಇರೋದಕ್ಕೆ ಹಾನ್ ಹುಡುಕೊಂಡು ಬಂದವ್ರೆ. ಸರಿ ಇಲ್ಲಿಂದ ಹೋಗೋಣ ಅಂತ ಹೋಗ್ತಾ ಇದ್ರೆ ಹೀರೋಗೆ ಬಾಸ್ ಹತ್ರ ಒಂದು ಸೀಕ್ರೆಟ್ ವಾಲ್ಟ್ ಇರೋದು ನೆನಪಿಗೆ ಬಂದು ಅದನ್ನ ಹುಡುಕೋಣ ಅಂತ ಕ್ಯಾಲ್ಕುಲೇಷನ್ ಎಲ್ಲ ಆಗ್ತಾವ್ರೆ. ಅದೇನಂದ್ರೆ ಯಾವಾಗ್ಲೂ ಬಾಸ್ ಆ ವಾಲ್ಟ್ ಗೆ ಬಿಲ್ಡಿಂಗ್ ಇಂದ ಹೋಗ್ ಬರಲು ಸುಮಾರು 8 ನಿಮಿಷ ತಗೊಂತಾನೆ. ಅಂದ್ರೆ ವಾಲ್ಟ್ ಗೆ ಹೋಗೋಕೆ 4 ನಿಮಿಷ, ಬರೋಕೆ 4 ನಿಮಿಷ. ಜಲ್ದೆ ಬಾಸ್ ಒಂದು ಸ್ಟೆಪ್ ನ 2 ಅಡಿ ಇಡ್ತಾನೆ. ದೇರ್ ಫೋರ್ ಒಬ್ಬ 2 ಅಡಿಲಿ 4 ನಿಮಿಷ ನಡೆದ್ರೆ 600 ಅಡಿ ನಡಿಬಹುದು ಅಂತ ಕ್ಯಾಲ್ಕುಲೇಟ್ ಮಾಡಿ ಬಾಸ್ ನ ಜಾಗದಿಂದ 600 ಅಡಿ ದೂರ ನಡೆದು ಏನಾದ್ರೂ ಇದೆಯಾ ಅಂತ ನೋಡಿದ್ರೆ ಅಲ್ಲಿ ಅವರಿಗೆ ಅಚಾನಕ್ಕಾಗಿ ಒಂದು ವಾಲ್ಟ್ ಸಿಗುತ್ತೆ. ಅದು ಕೂಡ ಬೇಸ್ಮೆಂಟ್ ನಲ್ಲಿ ಇರುತ್ತೆ. ಸೊ ಅಲ್ಲೇ ಇದ್ದ ಒಂದು ಹಗ್ಗನ ಎಳೆದು ಕಟ್ಟಿದ್ಮೇಲೆ ಒಳಗೆ ಬೆಳಕ್ ಬರ್ತಾ ಇದೆ. ಒಳಗೇನಿದೆ ಅಂತ ಹೀರೋ ನೋಡ್ತಾ ಇದ್ರೆ ಅಲ್ಲಿ ಇವ್ರಿಗೆ ನಕಲಿ ಬೆಳ್ಳಿ ಮಾಡುವಂತ ಹಲವು ಪ್ಲಾನ್ ಗಳನ್ನು ನೋಡಿ, ಓಹೋ ಇದೆಲ್ಲ ಇಟ್ಕೊಂಡಿದ್ದೀರಾ, ಇದನ್ನೆಲ್ಲ ಸುಟ್ಟು ಭಸ್ಮ ಮಾಡ್ತೀನಿ ಅಂತ ಚಟ್ ಅಂತ ಲೈಟರ್ ತೆಗೆದು ಫಟ್ ಅಂತ ಬೆಂಕಿ ಹಚ್ತಾನೆ. ಅಡತ್ತೇರಿ ಆ ಕಾಲದಲ್ಲೇ ಲೈಟರ್ ಎಲ್ಲ ಇಟ್ಕೊಂಡವನೇ ನಮ್ ಹೀರೋ ಅಂತ ನಾವ್ ಅನ್ಕೊಂಡ್ರೆ, ಹಾನ್ ಮತ್ತೆ ಹೀರೋ ಸೇರಿ ಆ ಪ್ಲೇಸ್ ನೆಲ್ಲ ಸುಟ್ಟು ತಪ್ಪಿಸ್ಕೋಬೇಕು ಅಂತ ಹೊರ ಬಂದ್ರೆ ಅಲ್ಲಿ ಆ ಸುಪಾರಿ ಬಾಸ್ ನಿಂತವ್ನೆ. ಅಯ್ಯಯ್ಯೋ ಇವನ ಹತ್ರ ಸಿಕ್ಕಿದ್ರೆ ಮುಗಿಸಿ ಮುಟ್ಟೆ ಕಟ್ಬಿಡ್ತಾನೆ ಅಂತ ಮತ್ತೆ ಒಳಗೋಗಿ ಬಾಗ್ಲಾಕೊಂತಾರೆ. ಅಲ್ಲೆಲ್ಲ ಆಲ್ರೆಡಿ ಫುಲ್ ಬೆಂಕಿ. ಏನ್ ಮಾಡೋದು ಅನ್ಕೊಂಡ್ರೆ ಆಗ ಹೀರೋಗೆ ಇನ್ನೊಂದು ಸೈಂಟಿಫಿಕ್ ಆಲೋಚನೆ ಬರುತ್ತೆ. ಅದೇನಂದ್ರೆ ಸಿಂಪಲ್ ಆಕ್ಸಿಜನ್ ಥಿಯರಿ. ಬೆಳಕಿಗಾಗಿ ತೆಗೆದಿದ್ದ ಪ್ಲೇಸ್ ನ ಕ್ಲೋಸ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಬೆಂಕಿ ಕಡಿಮೆ ಆಗ್ತಾ ಇರುತ್ತೆ. ಬಟ್ ಆರೋದಿಲ್ಲ. ಯಾರಾದ್ರೂ ಮತ್ತೆ ಬಾಗಿಲು ತೆಗೆದ್ರೆ ಆಕ್ಸಿಜನ್ ಇನ್ಪುಟ್ ನಿಂದ ಬ್ಲಾಸ್ಟ್ ಆಗುತ್ತೆ. ಸೇಮ್ ಟು ಸೇಮ್ ಹೀರೋ ಅಂಡ್ ಹಾನ್ ಬೆಳಕಿನ ಪ್ಲೇಸ್ ನ ಮುಚ್ಚಿ ಒಂದು ಬಟ್ಟೆಯಲ್ಲಿ ಕವರ್ ಮಾಡ್ಕೊಂತಾರೆ. ಒಳಗೆ ನಡೀತಾ ಇದೆ ಅಂತ ತಿಳಿಯದ ಆ ಕಾಮನ್ ಸೆನ್ಸ್ ಲೆಸ್ ಗ್ಯಾಂಗ್ ನವರು ಬಾಗಿಲು ಮುರಿದ್ರೆ ಬ್ಲಾಸ್ಟ್ ಆಗುತ್ತೆ. ಸೊ ಆ ಗ್ಯಾಪ್ ನಲ್ಲಿ ಹೀರೋ ಅಂಡ್ ಆನ್ ಅಲ್ಲಿಂದ ತಪ್ಪಿಸ್ಕೊಂತಾರೆ. ಬಿಡ್ತಾರ ಆ ಗ್ಯಾಂಗ್ ನವರು ಇವ್ರನ್ನ ಹಿಂಬಾಲಿಸ್ತಾರೆ. ಇವರಿಬ್ರು ಓಡ್ ಬಂದು ಒಂದು ಬೆಟ್ಟದ ತುದಿಲಿ ನಿಂತ್ಕೊಂತಾರೆ. ಕೆಳಗೆ ನೋಡಿದ್ರೆ ನೀರು, ಹಿಂದೆ ನೋಡಿದ್ರೆ ಸುಪಾರಿ ಗ್ಯಾಂಗ್. ಇದನ್ನೆಲ್ಲ ನೋಡಿದ ಹಾನ್, ಅಯ್ಯಯ್ಯೋ ನನ್ ಕೈಲಿ ಆಗಲ್ಲ ಅಂತ ಅವನೇ. ಆಗ ಹೀರೋ, ಅಂತಮ್ಮ ನಿನ್ ಕೈಲಿ ಆಗುತ್ತೆ ಜಂಪ್ ಮಾಡು ಅಂತ ಏನೇನೋ ಹೇಳಿ ಆನ್ನ ಜಂಪ್ ಮಾಡಿಸ್ತಾನೆ. ಬಟ್ ಹೀರೋ ಮಾಡಲ್ಲ. ಲೇ ರಾಜಾ ಲೇ, ಬೇಕಂತಾನೆ ನನ್ನ ತಳ್ಳಿ ನಿಮ್ಮ ಹತ್ರ ಸೇಫ್ ಆಗಿ ಕೆಳಗಿಳಿತಾ ಇದೆಯಲ್ಲೋ ಯಾಕೋ ಅಂತ ಹಾನ್ ಅಂದ್ರೆ ಅದೆಲ್ಲ ನೀನ್ ಕೇಳಬಾರ್ದು ಅಂತ ಅಂದ್ರೆ ಮೇಲಿದ್ದ ಸುಪಾರಿ ಗ್ಯಾಂಗ್ ನ ಇನ್ಸ್ಪೆಕ್ಟರ್ ಬಂದು ಲಾಕ್ ಮಾಡ್ತಾರೆ. ಅದಲ್ಲದೆ ಈ ಇನ್ಸ್ಪೆಕ್ಟರ್ ಮತ್ತೆ ಹೀರೋ ಇಬ್ರು ಫ್ರೆಂಡ್ಸ್. ಇನ್ನೊಂದೇನಂದ್ರೆ ಹೀರೋನ ಮರಿಲೇಬಾರ್ದು ಅಂತ ಸುಪಾರಿ ಬಾಸ್ ಅವನ ಕೈನ ಕಚ್ಕೊಂಡು ಅವನ ನೆನಪಿಗಾಗಿ
ಗುರ್ತು ಮಾಡ್ಕೊಂತಾನೆ. ಲೇ ಹೋಗ, ಇನ್ಮೇಲೆ ನಕಲಿ ಬೆಳ್ಳಿ ಅನ್ನೋದೇ ಇರೋಲ್ಲ ಅನ್ಕೊಂಡ ಹೀರೋ ಅಂಡ್ ಆನ್ ಅಲ್ಲಿಂದ ಹೋದ್ರೆ ನೆಕ್ಸ್ಟ್ ಸೀನ್ 6 ತಿಂಗಳ ನಂತರ ಅಂತ ತೋರಿಸ್ತಾರೆ. ಆಗ ಹೀರೋ ಒಂದು ಐಲ್ಯಾಂಡ್ ನಲ್ಲಿ ಹೌಸ್ ಅರೆಸ್ಟ್ ನಲ್ಲಿ ಇರ್ತಾರೆ. ಯಾಕಾದ್ರೂ ಏನು ಅಂತ ನೆಕ್ಸ್ಟ್ ಪಾರ್ಟ್ ನಲ್ಲಿ ಗೊತ್ತಾಗುತ್ತೆ. ಬಟ್ ಈಗ ಹೀರೋ ಅಂಡ್ ಆನ್ ಹೌಸ್ ಅರೆಸ್ಟ್ ನಲ್ಲಿ ಇರ್ಬೇಕಾದ್ರೇನೆ ಹಾನ್ ಮತ್ತೆ ಮಾರ್ಕೆಟ್ ನಲ್ಲಿ 6 ತಿಂಗಳಾದ್ಮೇಲೆ ನಕಲಿ ಬೆಳ್ಳಿ ಬಂದಿದೆ ಅಂತ ತೋರಿಸ್ತಾನೆ. ಅದನ್ನ ಹೀರೋ ಚೆಕ್ ಕೂಡ ಮಾಡ್ತಾರೆ. ಸೇಮ್ ಟು ಸೇಮ್ ಒರಿಜಿನಲ್ ತರಾನೇ ಇದೆ, ಬಟ್ ಡೂಪ್ಲಿಕೇಟ್. ಹೆಂಗೆ ಇದೆಲ್ಲ ಈ ರಾಜ್ಯದೊಳಕ್ಕೆ ಬರ್ತಾ ಇದೆ ಅಂತ ಹೀರೋ ಯೋಚಿಸ್ತಾ ಇದ್ರೆ, ಹಾಗೆ ಈ ಮನೆಯ ಹೊರಗೆ ಹೀರೋ ಇದಾರಾ ಇಲ್ವಾ ಅಂತ ನೋಡ್ಕೊಳ್ಳೋಕೆ ಆ ಸೈನಿಕರು ಇರ್ತಾರೆ. ಅವರು ಆಗಾಗ ದೂರದಿಂದಲೇ ಚೆಕ್ ಮಾಡ್ತಾ ಇರ್ತಾರೆ. ಅವತ್ತು ನೈಟ್ ಹೀರೋ ಮತ್ತೆ ಹಾನ್ ಹೊರಗೆ ಕುತ್ಕೊಂಡು ಮಾತಾಡ್ತಾ ಇದ್ರೆ ಏನೋ ಒಂಥರ ಸೌಂಡ್ ಕೇಳ್ತಾ ಇದೆ. ಅಯ್ಯಯ್ಯೋ, ದೆವ್ವ ಇರ್ಬೇಕು ಅಂತ ಉಪ್ಪು ನೀರಿನಲ್ಲಿ ಬಾಯಿ ಮುಕ್ಕಳಿಸಿದ್ರೆ ದೆವ್ವ ಹೋಗ್ಬೋದು ಅಂತ ಹಾನ್ ಉಪ್ಪು ನೀರಿನಲ್ಲಿ ಬಾಯೆಲ್ಲಾ ಮುಕ್ಕಳಿಸ್ತಾ ಇದ್ರೆ ಅಲ್ಲೊಂದು ಮರಿ ದೆವ್ವ ಬಂದು ನಿಂತ್ಕೊಳ್ಳುತ್ತೆ. ಇದನ್ನ ನೋಡಿದ ಹೀರೋ ಅಲ್ಲೇ ಮೂರ್ಛೆ ಹೋದ್ರೆ ಆಕ್ಚುಲಿ ಅದು ದೆವ್ವ ಅಲ್ಲ, ಒಂದು ಚಿಕ್ಕ ಹುಡುಗಿ. ಸ್ವಲ್ಪ ಹೊತ್ತಾದ್ಮೇಲೆ ಎಚ್ಚರವಾದ ಹೀರೋ ಮತ್ತೆ ಆ ಹುಡುಗಿನ ನೋಡಿ ಅಯ್ಯಯ್ಯೋ ಇನ್ನೂ ಇಲ್ಲೇ ಇದೆಯಾ ಅಂತ ಮತ್ತೆ ಮಲಗಕ್ಕೆ ಹೋದ್ರೆ, ಲೇ ರಾಜಾ, ನಾಟಕದಲ್ಲೇ ನಲ್ದಾಡ್ತಾ ಇದೆಯಲ್ಲೋ, ಸಾಕು, ಆ ಹುಡುಗಿ ನಿನ್ನ ನೋಡ್ಬೇಕು ಅಂತ ಸಮುದ್ರದಲ್ಲಿ ಈಜಾಡ್ಕೊಂಡೆಲ್ಲಾ ಬಂದವಳು ಅಂತ ಹಾನ್ ಅಂದ್ರೆ, ಏನು ನನ್ಗೋಸ್ಕರ ಬಂದವಳ? ಯಾಕಮ್ಮ ಇಷ್ಟು ಕಷ್ಟ ಪಡ್ಕೊಂಡು ನನ್ನ ನೋಡ್ಲಿಕ್ಕೆ ಬಂದಿ ಅಂತ ಹೀರೋ ಅಂದ್ರೆ, ಆ ಹುಡುಗಿಯ ತಂಗಿ ಕಾಣೆ ಆಗಿರ್ತಾಳೆ. ಸೊ ಅವಳನ್ನ ಹುಡ್ಕೊಡ್ಬೇಕು ಅಂತ ಹೀರೋ ಹತ್ರ ರಿಕ್ವೆಸ್ಟ್ ಮಾಡ್ಲಿಕ್ಕೆ ಆ ತಂಗಿಯ ಫೋಟೋ ತಗೊಂಡು ಇಲ್ಲಿಗೆ ಬಂದಿರ್ತಾಳೆ. ಆ ತಂಗಿಯ ಕತ್ನಲ್ಲಿ ಮಚ್ಚೆ ಇರೋದನ್ನ ಹೇಳಿದ್ರೆ ಹೀರೋ, ನಾನೇ ಹೌಸ್ ಅರೆಸ್ಟ್ ನಲ್ಲಿ ಇದ್ದೀನಿ, ನಿನ್ನ ತಂಗಿಯ ಹುಡುಕುವಂತ ಸಿಚುವೇಶನ್ ಅಲ್ಲಿ ನಾನಿಲ್ಲಮ್ಮ ಅಂತ ಹೇಳಿ ಆ ಹುಡುಗಿನ ಕಳ್ಸಿ ಹೀರೋ ಯಾವ್ದೋ ಪೌಡರ್ ನ ಡೆವಲಪ್ ಮಾಡ್ತಾವ್ರೆ. ಆ ಪೌಡರ್ ನ ಹನ್ನ ಮುಖ ಕಚ್ಚಿ ಬೆಳಕನ್ನು ಆಫ್ ಮಾಡಿದ್ರೆ ಕತ್ತಲೇಲು ಆ ಪೌಡರ್ ಹಚ್ಚಿರೋ ಜಾಗ ಹೊಳಿತಾ ಇದೆ. ನೆಕ್ಸ್ಟ್ ಬೆಳಗ್ಗೆ ಎದ್ದು ಹೊರಗೆ ಬಂದ್ರೆ ನಿನ್ನೆ ನೈಟ್ ಕಳಿಸಿದ್ದ ಹುಡುಗಿ ಮತ್ತೆ ಬೆಳಗ್ಗೆ ಪ್ರತ್ಯಕ್ಷವಾಗಿದ್ದಾಳೆ. ಅದಲ್ಲದೆ ಇವರ ಮನೆ ಕೆಲಸ ಎಲ್ಲ ಹುಡುಗಿ ಮಾಡ್ತಾ ಇದೆ. ನೀನೇನೇ ಮಾಡಿದ್ರು ನನ್ನ ಕೈಲಿ ನಿನಗೆ ಹೆಲ್ಪ್ ಮಾಡೋಕ್ ಆಗಲ್ಲ ಅಂತ ಸ್ಟ್ರೈಟ್ ಆಗಿ ಹೇಳಿದ್ರೆ, ಯಾಕೆ ಆ ಹುಡುಗಿ ಹತ್ರ ಅಷ್ಟು ರೂಡ್ ಆಗಿ ಮಾತಾಡ್ತೀರಾ ಅಂತ ಹಾನ್ ಅಂದ್ರೆ, ಲೇ ಹಾನ್, ನನಗೆ ಬುದ್ಧಿ ಹೇಳ್ತೀಯಾ, ಹೋಗು ಮೊದಲು ಬಾವಿಯಿಂದ ನೀರ್ ತಗೊಂಬಾ ಅಂದ್ರೆ ಹಾನ್ ಬಾವಿಲಿ ನೀರ್ ತೆಗಿಯಕ್ಕೆ ಹೋದ್ರೆ ಆಗ ಗುರುಜಿ, ನಿಮಗೆ ನೀರ್ ತೆಗಿಯೋಕೆ ಮಾಡಿರೋ ಹಗ್ಗ ಕರೆಕ್ಟ್ ಆಗಿಲ್ಲ. ಬೇಸಿಕಲಿ ಬಾವಿ ಲೆಂತ್ ಮತ್ತೆ ವಿಡ್ತ್ ಗೆ ಅನುಗುಣವಾಗಿ ಈ ಲೆಂತ್ ಅಲ್ಲಿ ಹಗ್ಗ ಇರ್ಬೇಕು ಅಂತ ಬೇರೆ ಲೆವೆಲ್ ಕ್ಯಾಲ್ಕುಲೇಷನ್ ಹುಡುಗಿ ಕೊಟ್ರೆ, ಓಹೋ, ಚಾಕ್ಲೇಟ್ ತಿನ್ನೋ ಏಜ್ ನಲ್ಲಿ ಕ್ಯಾಲ್ಕುಲೇಷನ್ ಪರವಾಗಿಲ್ವೇ, ನಿನಗೆ ಈ ಅಳತೆ ಎಲ್ಲ ಹೇಗೆ ಗೊತ್ತು ಅಂದ್ರೆ, ಅದೇನಿಲ್ಲ ಜಿ, ನಮ್ಮ ಊರಲ್ಲಿ ಬಾವಿಲಿ ನೀರು ಒಂದ್ಸಾರಿ ಕೆಳಗಿರುತ್ತೆ ಮತ್ತೊಂದ್ಸಾರಿ ಮೇಲೆ ಇರುತ್ತೆ, ಅದಕ್ಕಾಗಿ ರೋಪ್ ಟೆಕ್ನಿಕ್ ನ ಕಲ್ತ್ಕೊಂಡೆ. ನಾನ್ ಮಾತ್ರ ಅಲ್ಲ, ನಮ್ಮ ಊರಲ್ಲಿ ಇದು ಸಪ್ಪೆ, ಮ್ಯಾಟ್ರೋ, ಸಾಲ್ಟ್ ವಾಟರ್ ಎಲ್ಲರಿಗೂ ಗೊತ್ತು ಅಂತ ಆ ಹುಡುಗಿ ಹೇಳಿದ್ರೆ, ಇವಳನ್ನ ನೋಡಿ ಇಂಪ್ರೆಸ್ ಆದ ಹೀರೋ ಮತ್ತೆ ಆ ಹುಡುಗಿಗೆ ಇನ್ನೊಂದು ಕ್ಯಾಲ್ಕುಲೇಷನ್ ಚಾಲೆಂಜ್ ಕೊಟ್ರೆ ಅದ್ರಲ್ಲೂ ಆ ಹುಡುಗಿ ಪಾಸ್ ಆಗ್ತಾಳೆ. ಭಯಂಕರ ಬ್ರಿಲಿಯಂಟ್ ಇದೆಯಲ್ಲಮ್ಮ, ದೊಡ್ಡವಳಾದ್ರೆ ಏನಾಗ್ಬೇಕು ಅನ್ಕೊಂಡಿದ್ಯಾ ಅಂತ ಹೀರೋ ಅಂದ್ರೆ, ಅಯ್ಯೋ ಅದೆಲ್ಲ ನನ್ಗೆ ಗೊತ್ತಿಲ್ಲ ಜಿ, ನಾನೇ ಕೂಲಿ ಮಾಡೋ ಮನೆಯಲ್ಲಿರೋಳು, ನನ್ಗೆ ಯಾವ ಆಸೆ ಇರುತ್ತೆ, ಸದ್ಯಕ್ಕೆ ನನ್ನ ತಂಗಿನ ಕಂಡಿಡ್ಕೊಡಿ ಸಾಕು ಅಂತ ತುಂಬಾ ಹಂಬಲ ಕೇಳ್ತಾಳೆ. ಈ ತರ ಇರ್ತಾಳೆ ನನ್ನ ತಂಗಿ ಅಂತ ಅವಳ ಡ್ರಾಯಿಂಗ್ ಕೂಡ ತೋರಿಸ್ತಾಳೆ. ಏನೇ ಆ ಹುಡುಗಿ ಕೇಳ್ಕೊಂಡ್ರು ಹೀರೋ ಅವಳ ತಂಗಿನ ಕಂಡಿಡಿಯೋ ಐಡಿಯಾದಲ್ಲೇ ಇಲ್ಲ. ನೀನು ಮನೆಗೆ ಹೋಗಿ ಓದ್ಕೋ ಅಂತ ಬೈದು ಕಳಿಸಿದ್ರೆ ನೆಕ್ಸ್ಟ್ ಹಾನ್ನ ಕರೆದುಕೊಂಡು, ನಾನೀಗ ಹಾರೋ ಮಿಷಿನ್ ಕಂಡಿಡಿದೀನಿ ನೋಡೀಗ ಟ್ರಯಲ್ ಕೊಡ್ತೀನಿ ಅಂತ ಅದನ್ನ ಹಾರಿಸಿದ್ರೆ ಅದು 2 ಅಡಿನೂ ಹಾರಲ್ಲ, ಕೆಳಗೋಗಿ ಪಾಸ್ಥಳದಲ್ಲಿ ಬಿದ್ರೆ ಇದನ್ನ ನೋಡಿದ ಹಾನ್, ಇವನೇ ಸೈಂಟಿಸ್ಟ್ ಅನ್ಕೊಂಡವನೇ, ಹಾರೋ ಮಿಷಿನ್ ಅಂತ ಮನಸ್ಸಿನಲ್ಲೇ ಅನ್ಕೊಂಡ್ರೆ, ಅದಾದ್ಮೇಲೆ ಮತ್ತೆ ಆ ಹುಡುಗಿ ಮನೆಯೊಳಗಿರೋದನ್ನ ನೋಡಿದ ಹೀರೋ ಫುಲ್ ಕೋಪದಲ್ಲಿ, ಯಾಕಮ್ಮ ನಾನು ಅಷ್ಟು ಹೇಳಿದ್ರು ಮತ್ತೆ ಮತ್ತೆ ಬರ್ತೀಯ, ಮೊದಲು ಇಲ್ಲಿಂದ ಹೊರಡು, ಇಲ್ಲ ಅಂದ್ರೆ ಸರಿ ಇರಲ್ಲ ಅಂತ ತುಂಬಾ ಹಾರ್ಶ್ ಆಗಿ ಹೀರೋ ಬೈದ್ರೆ, ಏನೇ ಬೈದ್ರು ಹೀರೋನ ಬಿಟ್ರೆ ಆ ಹುಡುಗಿಗೆ ಆಪ್ಷನ್ ಇಲ್ಲ. ಬಿಕಾಸ್ ಇವರು ಕೂಲಿ ಮಾಡೋದ್ರಿಂದ ಪೊಲೀಸ್ ಇವರ ಬಗ್ಗೆ ಹೆಲ್ಪೇ ಮಾಡಲ್ಲ. ಇದ್ರ ಬಗ್ಗೆ ಆ ಹುಡುಗಿ ಹೀರೋಗೆ ಹೇಳಿದ್ರುನು, ನಾನೇನಮ್ಮ ಮಾಡ್ಲಿ, ನಾನೇ ಹೌಸ್ ಅರೆಸ್ಟ್ ನಲ್ಲಿ ಇದ್ದೀನಿ, ನನಗೆ ದಿಕ್ಕಿಲ್ಲ, ಅದ್ರಲ್ಲಿ ನೀನೊಬ್ಳ, ಹೋಗು, ಇನ್ಮೇಲೆ ನನ್ನ ಕಣ್ಣಿಗೆ ಕಾಣಿಸ್ಕೋಬೇಡ ಅಂದ್ರೆ ಆ ಹುಡುಗಿನೂ ಹೀರೋಗೆ ಮಂಡಿಯೂರಿ ನಮಸ್ಕಾರ ಮಾಡಿ ಇನ್ಮೇಲೆ ಇಲ್ಲಿಗೆ ಬರಲ್ಲ ಅಂತೇಳಿ ಅಳ್ಕೊಂಡು ಹೊರಡ್ತಾಳೆ. ನೆಕ್ಸ್ಟ್ ಡೇ ಹೀರೋ ಬೋಟ್ ಅವನ ಹತ್ರ ಮಾತಾಡ್ತಾ ಇದ್ರೆ ಅದನ್ನ ನೋಡಿದ ಹಾನ್, ಜಿ ಏನ್ ಸಮಾಚಾರ, ಅವನ ಹತ್ರ ಎಲ್ಲ ಮಾತಾಡ್ತಾ ಇದ್ದೀರಾ, ಏನ್ ಇಲ್ಲಿಂದ ತಪ್ಸ್ಕೊಂತೀರಾ ಅಂದ್ರೆ, ತಪ್ಸ್ಕೊಳ್ತೀನಿ, ಬಟ್ ಅವನ ಹತ್ರ ಮಾತಾಡ್ತಾ ಇರೋದು ವಿಷಯನೇ ಬೇರೆ. ಅದೇನಂದ್ರೆ ನಕಲಿ ಬೆಳ್ಳಿ ಮತ್ತೆ ಮಾರ್ಕೆಟ್ ಗೆ ಬಂದೈತೆ ಅನ್ಲಲ್ಲ, ನಮಗೆ ಬೆಳ್ಳಿ ಬರೋದು ಜಪಾನ್ ನಿಂದ, ಸರಿ ಬೆಳ್ಳಿ ತರೋ ಹಡಗು ಯಾವ ಊರ್ ದಾರಿಯಲ್ಲಿ ಬರುತ್ತೆ ಅಂತ ಅವನಿಗೆ ಕನ್ಫರ್ಮ್ ಮಾಡ್ಕೊಳ್ಳಕ್ಕೆ ಹೇಳಿದ್ದೆ, ಅದನ್ನ ಅವನು ಹೇಳಿದ. ನೆಕ್ಸ್ಟ್ ನಾವು ಆ ಊರ್ಗ್ ಹೋಗಿ ಮೊದಲು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಹೀರೋ ಮನೆ ಒಳಗೆ ಹೋಗಿ ಡಿಟೆಕ್ಟಿವ್ ನ ವೇಷದಲ್ಲಿ ಹೊರ ಬಂದ್ರೆ, ಇದೆಲ್ಲ ಓಕೆ ಜಿ, ಆದ್ರೆ ನಿಮ್ಮನ್ನ ಅಬ್ಸರ್ವ್ ಮಾಡ್ತಾ ಇರೋ ಸೈನಿಕರಿಂದ ಹೇಗೆ ತಪ್ಪಿಸ್ಕೊಂಡು
ತಪ್ಪಿಸ್ಕೊಳ್ತೀರಾ ಅಂದ್ರೆ ಅಲ್ಲಿ ನೋಡು ಬಂದ ಅಂತ ತೋರಿಸ್ತಾನೆ. ಅದ್ ಯಾರು ಅಂದ್ರೆ ಹೋದ ಪಾರ್ಟ್ ನಲ್ಲಿ ಮಾಸ್ಕ್ ಮ್ಯಾನ್ ಇದ್ನಲ್ಲ ಅವನೇನೆ. ಹೋದ ಪಾರ್ಟ್ ಅಲ್ಲಿ ಹೀರೋ ಅವನಿಗೆ ಹೆಲ್ಪ್ ಮಾಡಿರ್ತಾರೆ. ಸೊ ಅವನು ಹೀರೋ ಈಗ ಹೆಲ್ಪ್ ಮಾಡಕ್ ಬಂದಿರ್ತಾನೆ. ಅವನಿಗೆ ಹೀರೋ ತರ ರೆಡಿ ಮಾಡಿ ಅಲ್ಲಿರಿಸಿ ಆ ಬೋಟ್ ನಲ್ಲಿ ಹೀರೋ ಮತ್ತೆ ತಪ್ಪಿಸ್ಕೊಂಡು ಬೇರೆ ಊರಿಗೆ ಹೋಗ್ತಾರೆ. ಅಲ್ಲಿ ಊರಿಗೆ ಎಂಟ್ರಿ ಆಗ್ತಾ ಇದ್ದಂಗೆ ಹೀರೋನ ಹಳೆಯ ಫೋಟೋ ಇಟ್ಕೊಂಡು ಯಾರೋ ಹೀರೋನ ಹುಡುಕ್ತಾವ್ರೆ. ಇದೇನು ಗೊತ್ತಿಲ್ಲದ ಹೀರೋ ಆ ಹುಡುಕೋ ಬಂದ ಹುಡುಗಿಯ ಮನೆಗೆ ಹೋಗಿ ಅವ್ರ ಅಮ್ಮನ್ನ ಕೇಳಿದ್ರೆ ಅವ್ರಮ್ಮ ವಿಚಿತ್ರವಾಗಿ ಮಾತಾಡ್ತಾವ್ರೆ. ಅಯ್ಯೋ ಇವ್ರಿಗೇನಾಯ್ತು ಅಂತ ಪಕ್ಕದ ಮನೆಯವ್ರನ್ನ ಕೇಳಿದ್ರೆ ಅವರು ಚಿಕ್ಕ ಹುಡುಗಿ ಕಳ್ದೋದ್ಲು, ಸರಿ ಅವಳನ್ನ ಹುಡುಕೊಂಡ್ ಬರ್ತೀನಿ ಅಂತ ಹೋದ ದೊಡ್ಡವಳು ಕಾಣ್ತಾ ಇಲ್ಲ ಅಂತ ಅಂದ್ರೆ ಅಯ್ಯಯ್ಯೋ ಆ ಹುಡುಗಿಗೆ ಏನಾಗಿರ್ಬೋದು ಅಂತ ಯೋಚಿಸ್ತಾ ಬರ್ತಾ ಇದ್ರೆ ಅಲ್ಲಿ ಇವ್ರನ್ನ ನೋಡಿದ ಇಬ್ರು ಪೊಲೀಸ್ನವರು ಇವ್ರನ್ನ ಹಿಡಿಯಕ್ ಬರ್ತಾರೆ. ಬಿಕಾಸ್ ಇವರು ಹೌಸ್ ಅರೆಸ್ಟ್ ನಿಂದ ತಪ್ಪಿಸ್ಕೊಂಡಿದ್ದಾರೆ ಅಂತ ಗೊತ್ತಾಗುತ್ತೆ. ಇವರು ಓಡಿ ಒಂದ್ ಕಡೆ ಔತ್ಕೊಂಡ್ರೆ ಅಲ್ಲಿಗೆ ಇಷ್ಟೊತ್ತು ಹೀರೋನ ಫೋಟೋ ಇಟ್ಕೊಂಡು ಹುಡುಕ್ತಾ ಇದ್ದವನು ಅವನ ಗ್ಯಾಂಗ್ ಜೊತೆ ಬರ್ತಾನೆ. ಯಾರು ಇವರು ಅಂತ ನೋಡಿದ್ರೆ ಸ್ಟಾರ್ಟಿಂಗ್ ನಲ್ಲಿ ಹಿಡಿದುಕೊಟ್ಟಿದ್ರಲ್ಲ ಸುಪಾರಿ ಗ್ಯಾಂಗ್ ಅವ್ರೇನೆ. ಒಳ್ಳೆ ನ್ಯೂಟನ್ ಲಾ ತರ ಫಾರ್ ಎವ್ರಿ ಆಕ್ಷನ್ ದೇರ್ ಇಸ್ ಈಕ್ವಲ್ ರಿಯಾಕ್ಷನ್ ಅನ್ನೋ ಹಾಗೆ ವಾಪಸ್ ಕೊಡೋಕ್ ಬಂದವ್ರೆ. ಅದ್ರಲ್ಲೂ ಆ ಬಾಸ್ ಲೇ ನಿನ್ನ ಮರಿಲೇಬಾರ್ದು ಅಂತ ನನ್ನ ಕೈಲಿ ಮಾರ್ಕ್ ಮಾಡ್ಕೊಂಡಿದ್ನಲ್ಲ, ಇವತ್ ನಿನ್ ಕತೆ ಮುಗೀತು ಅಂತ ಎಲ್ಲಾ ಸೇರಿ ಹೀರೋ ಮತ್ತೆ ಅನ್ನ ಸಾಯಿಸೋಕೆ ಬಂದ್ರೆ ಇವ್ರನ್ನ ನೋಡಿ ಗಾಬರಿ ಆದ ಹೀರೋ ಅಂಡ್ ಆನ್ ಓಟ ಅಂದ್ರೆ ಓಟ ಪಿಟಿ ಉಷಾಗೆ ಟಟ್ ಅನ್ನೋ ರೇಂಜ್ ಅಲ್ಲಿ ಓಡ್ತಾರೆ. ಕೊನೆಗೋಗಿ ಆ ಊರಿನ ಕೋರ್ಟ್ ನ ಮುಂದೆ ಹೋಗಿ ನಿಲ್ತಾರೆ. ಇದನ್ನ ನೋಡಿದ ಸುಪಾರಿ ಗ್ಯಾಂಗ್ ಅಲ್ಲೇ ಸೈಡ್ ಅಲ್ಲಿ ನಿಂತ್ಕೊಂತಾರೆ. ಅಲ್ಲಿದ್ದ ಪೊಲೀಸ್ ಹತ್ರ ಹೋದ ಹೀರೋ ಈ ತರ ನಾವು ಹೌಸ್ ಅರೆಸ್ಟ್ ಇಂದ ಓಡ್ ಬಂದ್ಬಿಟ್ಟಿದ್ವಿ ಸ್ವಾಮಿ, ನಮ್ಮನ್ನ ಅರೆಸ್ಟ್ ಮಾಡಿ ಸ್ವಾಮಿ ಅಂತ ಅವನ್ ಕೇಳಿದ್ರೆ ನನಗೂ ನೀನ್ ಅರೆಸ್ಟ್ ಮಾಡ್ಬೇಕು ಅನ್ಸ್ತಾ ಇದೆ, ಬಟ್ ಇವತ್ತು ನಮ್ಗೆ ಯಾರೋ ಗೆಸ್ಟ್ ಬರ್ತಾವ್ರೆ, ನಾವು ಅದ್ರಲ್ಲಿ ಇದೀವಿ, ನೀನ್ ಹೋಗಯ್ಯ ಅಂದ್ರೆ ಅಯ್ಯಯ್ಯೋ ಹೋಗು ಅಂದ್ರೆ ಅವ್ರು ಬಿಡ್ಬೇಕಲ್ಲ, ಜೈಲೊಳಗ್ ಹೋಗ್ಲೇಬೇಕು ಅಂತ ಹೀರೋ ಅವನ್ನ ಮತ್ತೆ ಅನ್ನ ಪ್ಯಾಂಟ್ ನ ಎಳೆದ್ರೆ ಸೇಮ್ ಟೈಮ್ ಅಲ್ಲಿ ಆ ಜಡ್ಜ್ ಹೊರಗೆ ಬರ್ತಾರೆ. ಇವರ ಅವತಾರ ನೋಡಿ ಇಬ್ರನ್ನ ಅರೆಸ್ಟ್ ಮಾಡೋಕೆ ಹೇಳ್ತಾರೆ. ಹೇಗೋ ಆ ಕೆಡಿ ಗ್ಯಾಂಗ್ ಹತ್ರದಿಂದ ತಪ್ಪಿಸ್ಕೊಂಡ್ವಿ ಅಂತ ಅನ್ಕೊಂಡ್ರೆ ಆ ಜಡ್ಜ್ ಕೂಡ ಇವ್ರಿಗೆ ಜೈಲ್ಗೆ ಹಾಕಿ ಅಂತ ಆರ್ಡರ್ ಮಾಡ್ತಾರೆ. ಇದೇ ತರ ಏನ್ ಮಾಡಿದ್ರು ಗೊತ್ತಿಲ್ಲ ಸೂಪರ್ ಗ್ಯಾಂಗ್ ಕೂಡ ಜೈಲ್ಗೆ ಹೋಗಕ್ಕೆ ಬರ್ತಾರೆ. ಅಯ್ಯಯ್ಯೋ ಇವರು ಟೆನ್ಷನ್ ಜೊತೆ ಟಾರ್ಚರ್ ಕೂಡ ಕೊಡ್ತಾವ್ರಲ್ಲ, ಒಳಗೋದ್ರು ಹುಡುಕೋ ಬಂದ್ ಸಾಯ್ಸಂಗವ್ರೆ. ಆಗ ಮಹಾಪ್ರಭು ನಮಗೆ ಜೈಲೆಲ್ಲ ಬೇಡ, ಇಲ್ಲೇ ಏನಾದ್ರೂ ಪನಿಷ್ಮೆಂಟ್ ಕೊಡಿ ಅಂತ ಹೀರೋ ಕೇಳಿದ್ರೆ ಕೊಡೋ ಪನಿಷ್ಮೆಂಟ್ ಹಾನ್ಗೆ ವಿಜುವಲ್ ಆಗಿ ಬೇರೆ ಕಾಣ್ತಾ ಇದೆ. ಅಯ್ಯಯ್ಯೋ ಪನಿಷ್ಮೆಂಟ್ ಹೆಸರು ಕೊಡೋ ಇವರ ಟಾರ್ಚರ್ ತುಂಬಾ ಘೋರವಾಗೈತೆ. ಸೊ ಹಾನ್ ಮಹಾಪ್ರಭು ಈ ಕೊರಿಯಾದ ಕೊಡಂಗಿಗೆ ಏನಾದ್ರೂ ಕೊಡಿ, ಬಟ್ ನನ್ನ ಮಾತ್ರ ಜೈಲ್ ಕಳಿಸಿ ಅಂತ ಹಾನ್ ಕೇಳ್ತಾ ಇದ್ರೆ ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಹೀರೋನ ಫ್ರೆಂಡ್ ಆದ ಇನ್ಸ್ಪೆಕ್ಟರ್ ಜಡ್ಜ್ ಗೆ ಕನ್ವಿನ್ಸ್ ಮಾಡಿ ಇವರನ್ನ ಬಿಡಿಸಿ ಅವರಿಬ್ಬರನ್ನ ಒಂದು ರೂಮ್ ಕರ್ಕೊಂಡೋಗಿ ಯಾಕ್ರೋ ಈ ತರ ಮಾಡ್ತೀರಾ, ಅಲ್ಲಿಂದ ಯಾಕ್ರೋ ತಪ್ಸ್ಕೊ ಬಂದ್ರಿ ಅಂತ ಇನ್ಸ್ಪೆಕ್ಟರ್ ಅಂದ್ರೆ ಜಿ ಮೊದಲು ನಾ ಹೇಳೋದನ್ನ ಕೇಳಿ ಜಿ, ನಮ್ಮ ನಾಡಿಗೆ ನಕಲಿ ಬೆಳ್ಳಿ ಹರಿದಾಡ್ತಾ ಇದೆಯಲ್ಲ ಅದನ್ನ ಯಾರು ಹೆಂಗೆ ಮಾಡ್ತಾವ್ರೆ ಅಂತ ಕಂಡಿಡಿದು ನಾನೇ ಆ ಜಾಗಕ್ಕೆ ಮತ್ತೆ ಹೋಗಿ ಸೇರ್ಕೊಂತೀನಿ ಜಿ, ಅಲ್ಲಿವರೆಗೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಇನ್ಸ್ಪೆಕ್ಟರ್ ಹತ್ರ ಪರ್ಮಿಷನ್ ತಗೊಂಡ ಹೀರೋ ಹಾನ್ ಜೊತೆ ಹೊರ ಬಂದು ಹೋಗ್ತಾ ಇದ್ರೆ ಊರವರೆಲ್ಲ ಗಾಬರಿಲಿ ಓಡ್ತಾವ್ರೆ. ಇಲ್ಲೊಬ್ರು ನಿಲ್ಸಿ ಕೇಳಿದ್ರೆ ಆಗಾಗ ಇಲ್ಲಿರೋ ಸಮುದ್ರದಲ್ಲಿ ಚಿಕ್ಕ ಹುಡುಗಿರ ಶವ ತೇಲ್ತಾ ಇರುತ್ತೆ, ಇವಾಗ್ಲೂ ಒಂದು ಹುಡುಗಿಯ ಶವ ಇದೆಯಂತೆ ಅಂತಂದ್ರೆ ಹೀರೋ ಕೂಡ ಆ ಸ್ಪಾಟ್ ಹೋಗ್ತಾರೆ. ಬಟ್ ಇವ್ರು ಹೋಗೋಕ್ಕಿಂತ ಮುಂಚೆನೆ ಬಾಡಿನ ಪೊಲೀಸ್ನವರು ತಗೊಂಡೋಗಿರ್ತಾರೆ. ಹೀರೋ ಆ ಹುಡುಗಿನ ಮುಖ ನೋಡೋಕ್ಕಾಗಿಲ್ಲ ಬೇಜಾರ್, ಬಿಕಾಸ್ ಇವ್ರ ಮನೆಗೆ ಬಂದ ಆ ಚಿಕ್ಕ ಹುಡುಗಿನೇ ಇರ್ಬೇಕು ಅಂತ ಹೀರೋನ ಅನುಮಾನ. ದಟ್ಸ್ ವೈ ಹೀರೋ ಮತ್ತೆ ಆ ಬಾಡಿ ಎಲ್ಲಿಟ್ಟಿರ್ತಾರೋ ಆ ಜಾಗಕ್ಕೆ ಹೋದ್ರೆ ಅಲ್ಲಿ ಆ ಬಾಡಿನ ನೋಡಿ ಆ ಚಿಕ್ಕ ಹುಡುಗಿ ಅಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ಸತ್ತ ಹುಡುಗಿಯ ಬಾಡಿನ ಎಕ್ಸಾಮಿನ್ ಮಾಡ್ತಾರೆ. ಅಲ್ಲಿ ಇವ್ರಿಗೊಂದು ಟ್ವಿಸ್ಟ್, ಅದೇನಂದ್ರೆ ಎಲ್ರು ಈ ಹುಡುಗಿ ನೀರಲ್ಲಿ ಬಿದ್ದಿ ಸತ್ತವಳೆ ಅನ್ಕೊಂಡವ್ರೆ, ಬಟ್ ಯಾರೋ ಈ ಹುಡುಗಿನ ಸತ್ತ ಮೇಲೆ ನೀರೊಳಗೆ ಹಾಕೋರೆ ಅಂತ ಹೀರೋ ಹೇಳ್ತಾರೆ. ಅದಲ್ಲದೆ ಬೆಳ್ಳಿ ಕೆಲಸ ಮಾಡುವಾಗ ಯೂಸ್ ಮಾಡೋ ಕೆಮಿಕಲ್ ಇವಳ ಬಾಡಿಲಿದೆ. ದಟ್ ಮೀನ್ಸ್ ನಕಲಿ ಬೆಳ್ಳಿ ಮಾಡೋರೋ ಗ್ಯಾಂಗ್ ಇವಳನ್ನ ಯೂಸ್ ಮಾಡಿ ಅದಾದ್ಮೇಲೆ ಸಾಯಿಸವ್ರೆ ಅಂತ ತಿಳ್ಕೊಂಡ ಹೀರೋ ನೆಕ್ಸ್ಟ್ ಅನ್ನ ಕರ್ಕೊಂಡು ಜಪಾನ್ ವಸ್ತುಗಳು ಮಾರೋ ಮಾರ್ಕೆಟ್ ಹೋಗಿ ಸತ್ತ ಹುಡುಗಿಯ ಬಾಡಿಲಿ ಸಿಕ್ಕ ಕೆಮಿಕಲ್ ಬಗ್ಗೆ ಏನಾದ್ರೂ ಸಿಗುತ್ತಾ ನೋಡು ಅಂತ ಅನ್ನ ಕಳಿಸಿ ಇವರು ಒಂದು ಅಂಗಡಿಯವರ ಹತ್ರ ಹೋಗಿ ನಕಲಿ ಬೆಳ್ಳಿ ಬಗ್ಗೆ ವಿಚಾರಿಸಬೇಕು. ಸತ್ತ ಹುಡುಗಿಯ ಬಾಡಿ ಎಲ್ಲ ಬ್ಲೂ ಆಗಿರುತ್ತೆ. ಅದೇ ತರ ಆ ಅಂಗಡಿಯವನ ಕೈ ಕೂಡ ಬ್ಲೂ ಆಗಿರೋದನ್ನ ಗಮನಿಸಿದ ಹೀರೋ ಹೇಗಾಯ್ತು ಅಂತ ಕೇಳಿದ್ರೆ ಒಂದು ಕಾಲದಲ್ಲಿ ನಾನು ಬೆಳ್ಳಿ ತಯಾರಿಸ್ತಿದ್ದೆ, ಅದ್ರ ಕೆಮಿಕಲ್ ರಿಯಾಕ್ಷನ್ ಈ ತರ ಬ್ಲೂ ಆಗಿದ್ಯಪ್ಪ, ದೊಡ್ಡವರಾದ್ರೆ ತಡ್ಕೊಂತಾರೆ ಆದ್ರೆ ಚಿಕ್ಕ ಮಕ್ಳಾದ್ರೆ ಕಷ್ಟ ಸತ್ತೋಗ್ತಾರೆ ಅಂತ ಅಂಗಡಿಯವನ್ ಹೇಳಿದ್ರೆ ಇದನ್ನೆಲ್ಲ ಕೇಳಿ ಅಂಗಡಿಯಿಂದ ಹೊರ ಬರ್ಬೇಕಾದ್ರೆ ಹೀರೋ ಮಿಸ್ ಆಗಿ ಒಬ್ಬನಿಗೆ ಗುದ್ದುತ್ತಾನೆ. ಡ್ಯಾಶ್ ಆದ್ಮೇಲೆ ಅಲ್ಲೇ ಚೆನ್ನಾಗಿ ನಿಂತ್ಕೊಂಡ್ಬಿಡ್ತಾನೆ. ಬಿಕಾಸ್ ಇವನು ಗುದ್ದಿದ್ದು ಹುಡುಗ ಅಲ್ಲ ಹುಡುಗಿನ, ದೋರಬ್ಸದಲ್ಲಿ ಕೈ ಅಲ್ಲಲ್ಲಿ ಆಡ್ಸಿರ್ತಾನೆ. ದಟ್ಸ್ ವೈ ಈ ರಿಯಾಕ್ಷನ್. ಹೀರೋ ಯಾವ ಅಂಗಡಿಯಲ್ಲಿ ವಿಚಾರಿಸಿದ್ರು ಅದೇ ಅಂಗಡಿಗೆ ಆ ಹುಡುಗಿನೂ ಹೋಗ್ತಾಳೆ. ಇವಳನ್ನೇ ನೋಡಿ ಮೈ ಮರೆತ ಹೀರೋ ಅಲ್ಲಿಂದ ಹೊರಟು ಅವತ್ತು ನೈಟ್ ಜಪಾನ್ ನಿಂದ ಬೆಳ್ಳಿ ತರೋ ಬೋಟ್ ಈ ಊರ್ನ ಹಾರ್ಬರ್ ಅಲ್ಲಿ ನಿಂತಿದ್ದಾಗ ಅದರಿಂದ ಬೆಳ್ಳಿ ತುಂಡನ್ನ ಎಗರಿಸೋಣ, ಯಾಕಂದ್ರೆ ಆಗ ಗೊತ್ತಾಗುತ್ತೆ ಜಪಾನ್
ಜಪಾನ್ ಇಂದ ಬರ್ಬೇಕಾದ್ರೆ ನಕಲಿ ಬೆಳ್ಳಿ ಬರುತ್ತಾ ಇಲ್ಲ ಇಲ್ಲಿ ಬಂದ್ಮೇಲೆ ಮಿಕ್ಸ್ ಮಾಡ್ತಾರ ಅಂತ ತಿಳ್ಕೊಳ್ಳಕ್ಕೆ ಲೋಡ್ ಮ್ಯಾನ್ ತರ ಹೋದ ಹೀರೋ ಆ ಲೋಡ್ ನ ಎತ್ತೋಕಾಗ್ದೆ ಪರದಾಡ್ತಾ ಇದ್ರೆ ಅದಕ್ಕೆ ಆ ಮೇಸ್ತ್ರಿ ಲೇ ಓರಿಯೆಂಟಲ್ ಲೈನ್ ಒತ್ತಿ ಕ್ಯಾತ ಆಗಲ್ಲ ಅಂದ್ರೆ ಯಾಕೋ ಬರ್ತೀರಾ ಅಂತ ತಳ್ತಾನೆ. ಹೆಂಗ ನೀರಲ್ಲಿ ಬಿದ್ದು ಎದ್ದು ಬಿದ್ದು ಮೇಲ್ ಬಂದ್ರೆ ಅಲ್ಲಿ ಇವ್ರಿಗೆ ಯಾರೋ ಬಟ್ಟೆ ಕೊಡ್ತಾರೆ. ಯಾರಂತ ನೋಡಿದ್ರೆ ಅದೇ ಹುಡುಗಿ, ಒಳ್ಳೆ ಪಳಪಳ ಅಂತ ಹೊಳೆಯೋ ಆಲ್ಕೋವಾ ಇದ್ದಂಗ ಅವಳೆ. ಇವಳನ್ನ ನಾವು ವೈಟಿ ಅಂತಾನೆ ಕರೆಯೋಣ. ವೈಟಿನ ನೋಡಿದ ಹೀರೋ ಸ್ಟನ್ ಆಗ್ತಾನೆ. ನೆಕ್ಸ್ಟ್ ಡೇ ಹೀರೋನು ಹಾನು ಇಬ್ರು ಬೆಳ್ಳಿ ಇಟ್ಟಿರೋ ಗೌಡೌನ್ ಹತ್ರ ಹೋಗ್ತಾರೆ. ಬಟ್ ಇವ್ರಿಗೆ ಒಳಗೋಗಿ ಬೆಳ್ಳಿ ತಗೊಳಕ್ಕಾಗಲ್ಲ, ಬಿಕಾಸ್ ಸೆಕ್ಯೂರಿಟಿ ತುಂಬಾ ಬಲವಾಗಿದೆ. ಸೊ ಆ ಗೋಲ್ಡನ್ ನಲ್ಲೇ ಕೆಲಸ ಮಾಡ್ತಾರೆ. ಯಾರನ್ನಾರು ಹಿಡಿದು ಕೆಲಸ ಮಾಡ್ಕೋಬೇಕು ಅಂತ ನೋಡ್ತಾ ಇದ್ರೆ ಅಲ್ಲಿ ಒಬ್ಬ ಇವ್ರಿಗೆ ರೆಗ್ಯುಲರ್ ಆಗಿ ಜೂಜಾಡೋನು ಸಿಗ್ತಾನೆ. ಅದ್ ಹೇಗೆ ಇವ್ರು ಕಂಡಿಡಿದ್ರು ಅಂದ್ರೆ, ರೆಗ್ಯುಲರ್ ಆಗಿ ಜೂ ಆಡೋನು ಕುಂತಿ ಒಂದ್ ಕಡೆ ಆಡ್ಬೇಕಾದ್ರೆ ಪ್ಯಾಂಟ್ ಸೌದಿರುತ್ತೆ, ಅದನ್ನ ನೋಡಿ ತಿಳ್ಕೊಂತಾರೆ. ದೇರ್ ಫೋರ್ ಅವತ್ ನೈಟ್ ಅವನನ್ನ ಫಾಲೋ ಮಾಡ್ಕೊಂಡು ಜೂಜು ಆಡೋ ಕ್ಲಬ್ಗೆ ಹೀರೋ ಅಂಡ್ ಆನ್ ಹೋಗ್ತಾರೆ. ನೋಡೋಕೊಳ್ಳೆ ಅಡಿಡಾಸ್ ಶೋರೂಮ್ ಅಲ್ಲಿ ಹೆಲ್ಪರ್ ಇದ್ದಂಗ ಅವನಲ್ಲ ಹಾನ್, ಅವನು ಫೀಲ್ಡ್ ಗಿಳಿದು ಎಲ್ಲಾ ದುಡ್ಡನ್ನು ಜೂಜಲ್ಲಿ ಗೆಲ್ತಾವನೆ. ಆಗ ಇವರ ಟಾರ್ಗೆಟ್ ಇದ್ನಲ್ಲ ಅವನು ಕೂಡ ಕಾಸೆಲ್ಲ ಖಾಲಿ ಆದ್ಮೇಲೆ ಅವನ ಹತ್ರ ಇದ್ದ ನಕಲಿ ಬೆಳ್ಳಿನ ಆಟಕ್ಕೆ ಇಡ್ತಾನೆ. ಅದೇ ಟೈಮ್ಗೆ ಆ ವೈಟಿ ಬ್ಯೂಟಿ ಕೂಡ ಇಲ್ಲಿಗೆ ಬರ್ತಾಳೆ. ಇವಳ್ಯಾಕೆ ಇಲ್ಲಿಗೆ ಬಂದ್ಲು ಅಂತ ಹೀರೋ ಯೋಚಿಸ್ತಾ ಇದ್ರೆ ಇದ್ಯಾವ್ದು ತಲೆ ಕೆಡಿಸ್ಕೊಳ್ಳದ ಹಾನ್ ಆಟನ ಅಟ್ಟಹಾಸವಾಗಿ ಆಡಿ ಆ ಬೆಳ್ಳಿ ಜೊತೆ ಎಲ್ಲರ ಕಾಸನ್ನು ಗೆದ್ದಿ ಹೋಗೋಣ ಅಂತ ಹೋಗ್ತಾ ಇದ್ರೆ ಸತ್ತವ್ರು ಬಿಡ್ತಾರ. ಲೇ ಮೊದಲು ನಮ್ಮ ದುಡ್ಡು ವಾಪಸ್ ಕೊಡ್ರು ಅಂತ ಇವ್ರನ್ನ ಲಾಕ್ ಮಾಡಿದ್ರೆ, ಲೇ ಪ್ಲಾಸ್ಟರ್ ಹಾಕಿರೋ ಪಾಲಿಥಿನ್ ಡಬ್ಬಗಳ ಅದು ನಾವ್ ಗೆದ್ದಿರೋ ದುಡ್ಡು ಏನ್ರೋ ನಿಮ್ ದೌರ್ಜನ್ಯ ಅಂತ ಹೀರೋ ಅಂಡ್ ಇವ್ರ ಹತ್ರ ಹೋರಾಡ್ತಾ ಇದ್ರೆ ಇದರೊಳಗೆ ನಂದೆಲ್ಲಿಡ್ಲಿ ಅನ್ನೋ ತರ ಆ ಸೈಕ್ ಸುಪಾರಿ ಗ್ಯಾಂಗ್ ಬೇರೆ ಅಲ್ಲಿಗೆ ಬರ್ತಾರೆ. ಸೊ ಅವ್ರಿಗೂ ಇವ್ರಿಗೂ ಹೇಗೋ ಯಾಮಾರ್ಸಿ ಇವರಿಬ್ಬರ ಜೊತೆ ಆ ವಯ್ಯಾರಿ ವೈಟಿ ಸೇರಿ 3 ಜನ ಒಂದ್ ರೂಮ್ ಅಲ್ಲಿ ಹೋಗಿ ಹೊತ್ಕೊಂತಾರೆ. ಆಗ ವೈಟಿ ಮೆಲ್ಲಗೆ ಹೀರೋ ಹತ್ರ ಹೋಗಿ ನಿಮ್ಗೇನು ಪ್ರಾಬ್ಲಮ್ ಇಲ್ವಲ್ಲ ಅಂತ ಸ್ವೀಟ್ ಆಗಿ ವಿಚಾರಿಸಿದ್ರೆ, ಮೊದಲೇ ಇವಳನ್ನ ದೂರದಿಂದ ನೋಡಿದ್ರೇನೆ ಹೀರೋ ಖಾಲಿ, ಇನ್ನು ಹತ್ರದಲ್ಲಿ ಬಂದು ಮಾತಾಡ್ಸಿದ್ರೆ ಹೀರೋ ಫ್ಯೂಸ್ ಅಟ್ ಆಗಿ ಅಲ್ಲೇ ಇದ್ರೆ ವೈಟಿ ಅಲ್ಲಿಂದ ತಪ್ಸ್ಕೊಂಡು ಹೋಗ್ತಾಳೆ. ಇನ್ನು ಆ ಸುಪಾರಿ ಗ್ಯಾಂಗ್ ಈ ರೂಮ್ ನ ಹೊರಗೇನೆ ಇದೆ. ಸೊ ಮತ್ತೆ ಆ ಗ್ಯಾಂಗ್ ಅವ್ರಿಗೆ ಅಸಾಲ್ಟ್ ಆಗಿ ಯಾಮಾರ್ಸಿ ಹೀರೋ ಅಂಡ್ ಹ್ಯಾನ್ ಒಂದತ್ರ ಹೋಗಿ ಕುತ್ಕೊಂಡಿದ್ರೆ ಅಲ್ಲಿ ಜಪಾನ್ ನಿಂದ ಬಂದ ಬೋಟ್ ವರ್ಕರ್ಸ್ ಎಲ್ಲ ರೆಡ್ ಲೈಟ್ ಏರಿಯಾದ ಒಂದು ಮನೆ ಒಳಗೆ ಹೋಗೋದನ್ನ ನೋಡ್ತಾರೆ. ಹಾಗೆ ನೋಡ್ಕೊಂಡು ಇವರು ಗೆದ್ದಿದ್ದ ಬೆಳ್ಳಿನ ಚೆಕ್ ಮಾಡಿದ್ರೆ ಅದು ಕಾಣ್ತಾ ಇಲ್ಲ. ದಟ್ ಮೀನ್ಸ್ ಆ ವಯ್ಯಾರಿ ವೈಟಿ ಬೆಳ್ಳಿನ ಎಗಿರ್ಸವಳೆ. ಅಲ್ಲೇ ಇವಳು ನನ್ನ ವೀಕ್ನೆಸ್ ನ ಯೂಸ್ ಮಾಡಿ ನನಗೆ ಕಾಗೆ ಹಾಸ್ಬಿಟ್ಲಲ್ಲ ಅಂತ ಗಂಡಾದ ಹೀರೋ ನೆಕ್ಸ್ಟ್ ಡೇ ಸೇಮ್ ರೆಡ್ ಲೈಟ್ ಏರಿಯಾದ ಸೇಮ್ ಮನೆಗೆ ಹೋಗಿ ಹೀರೋ ಅಂಡ್ ಆನ್ ಅವ್ರಿಗೆ ಜಪಾನ್ ಇಂದ ಬಂದ ಹುಡುಗಿನೇ ಬೇಕು ಅಂತ ಹಠ ಹಿಡ್ದವ್ರೆ. ಬಿಕಾಸ್ ಆ ಜಪಾನಿ ಬೋಟ್ ನವರು ಜಪಾನ್ ನ ಹುಡುಗಿನೇ ಕೇಳ್ತಾರೆ. ಆ ಹುಡುಗಿ ಹತ್ರ ಏನಾದ್ರೂ ಬೆಳ್ಳಿ ವಿಷಯ ಸಿಗ್ಬೋದು ಅಂತ ತಿಳ್ಕೊಳಕ್ಕೆ ಇವ್ರ ಹಿಂಗಂತವ್ರೆ. ಹೌದಾದ್ರೂ ಹುಡುಗಿ ಬರ್ತಾಳೆ ಅನ್ಕೊಂಡ್ರೆ ಇವ್ರಿಗೆ ಶಾಕ್. ಯಾಕಂದ್ರೆ ಅಲ್ಲಿಗೆ ಗುಂಡಮ್ಮ ಆಂಟಿ ಬರ್ತಾಳೆ. ಆಂಟಿ ನೋಡಿ ಹಾನ್ ಅಲ್ಲಾಡೋದ್ರೆ ಆಂಟಿಗೆ ಹಾನ್ ಅನ್ ನೋಡಿ ಫುಲ್ ಇಷ್ಟ ಆಗೋಗುತ್ತೆ. ಸೊ ಆಂಟಿ ಹಾನ್ ಹತ್ರ ಬಿಟ್ ಆಗ್ತಾ ಇದ್ರೆ ಈ ಕಡೆ ವೈಟಿ ಇವರ ಮುಂದೆ ಬಂದು ನಿಲ್ತಾಳೆ. ದೇರ್ ಫೋರ್ ವೈಟಿನೂ ಇಲ್ಲೇ ಕೆಲಸ ಮಾಡ್ತಾವಳೆ ಅಂತ ತಿಳ್ಕೊಂಡು ಸುಮ್ಮನಿರದೆ ಯಾರಮ್ಮ ನೀನು ಅಂತ ಸ್ಟ್ರೈಟ್ ಆಗಿ ವೈಟಿನೇ ಹೀರೋ ಕೇಳಿದ್ರೆ, ನಾನ್ ಯಾರು ಅಂತ ಹೇಳೋದಕ್ಕೆ ಟೈಮ್ ಆಗಲ್ಲ, ಬಟ್ ಇಲ್ಲಿ ಜನಗಳಿದ್ದಾರೆ ಅಂತ ವೈಟಿ ಅಂತಾಳೆ. ಆ ಜಾಗದಲ್ಲಿ 3 ಜನ ಕುತ್ಕೊಂಡು ಮ್ಯೂಸಿಕ್ ಬಾರಿಸ್ತಾವ್ರೆ. ಅದ್ರಲ್ಲೊಬ್ಬ ಆಸ್ಕರ್ಗೆ ಆಲ್ಟರ್ನೇಟಿವ್ ಪ್ರೈಸ್ ತಗೊಳ್ಳೋ ತರ ಬ್ಲೈಂಡ್ ಆಗಿ ಆಕ್ಟ್ ಮಾಡ್ತಾವನೆ. ಅದಾದ್ಮೇಲೆ ವೈಟಿ ಹೀರೋ ನೋಡಿ ಒಂದು ಮುಗುಳ್ನಾಗೆ ಕೊಟ್ಟು ಅಲ್ಲಿಂದ ಹೋದ್ರೆ ನೆಕ್ಸ್ಟ್ ಹೀರೋ ಹಾನ್ನ ಕರೆದ್ರೆ ಆಗ ಹಾನ್ ಆಂಟಿ ಕೊಟ್ಟಿರೋ ಸ್ವೀಟ್ ಅನ್ನ ಬಾಯಲ್ಲೇ ಇಟ್ಕೊಂಡು ಹೊರಗೆ ಬಂದು ಹೋಗಿತಾನೆ. ಅದಾದ್ಮೇಲೆ ಹೀರೋ ಅಂಡ್ ಆನ್ ಇಬ್ರು ಸೇರಿ ಆ ಮ್ಯೂಸಿಕ್ ಮ್ಯಾನ್ ನ ಲಾಕ್ ಮಾಡಿ ಇವರ ಜಾಗಕ್ಕೆ ಕರ್ಕೊ ಬಂದು ವಿಚಾರಿಸಿದ್ರೆ ಹೀರೋ, ಲೇ ನೀನು ಬ್ಲೈಂಡ್ ಅಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ವೈ ಮೀನ್ಸ್ ಬ್ಲೈಂಡ್ ಆದ್ರೆ ಸೌಂಡ್ ಯಾವ ಕಡೆ ಬರುತ್ತೋ ಆ ಕಡೆ ಕಣ್ಣು ತಿರುಗಿರುತ್ತೆ. ಆದ್ರೆ ಈ ವಿಷಯನೇ ನಿನ್ ಗೊತ್ತಿಲ್ದಂಗಿದೆ, ಅದಕ್ಕೆ ಶಾರ್ಪ್ ಆಗಿ ನನ್ನ ಹತ್ರ ಸಿಗಾಕೊಂಡೆ, ಏನ್ ಸಮಾಚಾರ ಅಂತ ಕೇಳ್ತಾರೆ. ಬ್ಲೈಂಡ್ ಆಗಿದ್ರೆ ಸ್ವಲ್ಪ ಕರುಣೆ ತೋರಿಸ್ತಾರೆ, ಬಾರ್ಸೋ ಮ್ಯೂಸಿಕ್ ಸ್ವಲ್ಪ ಎಕ್ಸ್ಟ್ರಾ ಅಮೌಂಟ್ ಕೊಡ್ತಾರೆ, ಅದ್ರಿಂದ ಈಗ ಮಾಡ್ತಾ ಇದೀನಿ ಜಿ ಅಂತ ಅವನಂದ್ರೆ, ಸರಿ ಓಕೆ ಈ ವಿಷಯನ ಅಲ್ಲಿರೋರ್ಗೆ ಯಾರಿಗೂ ಹೇಳಬಾರ್ದು ಅಂದ್ರೆ ನನಗೆ ಆ ವಯ್ಯಾರಿ ವೈಟಿ ಅವಳಲ್ಲ ಅವಳ ಬಗ್ಗೆ ಇನ್ಫಾರ್ಮೇಶನ್ ಹೇಳು ಅಂತಂದ್ರೆ ಅದಕ್ಕೆ ಅವನು, ಜಿ ಅವಳು ಜಪಾನ್ ನಿಂದ ಬಂದವಳೆ ಅಷ್ಟೇ ನನ್ ಗೊತ್ತಿರೋದು, ಅದ್ ಬಿಟ್ರಿ ನೀನ್ ಗೊತ್ತಿಲ್ಲ ಜಿ ಅಂತ ಅವನಂದ್ರೆ, ಸರಿ ನೀನು ಹಾಡೋ ಜಾಗದಲ್ಲೆಲ್ಲಾದ್ರೂ ಚಿಕ್ಕ ಹುಡುಗಿರ್ನ ಬೆಳ್ಳಿ ಕೆಲ್ಸಕ್ಕೆ ಯೂಸ್ ಮಾಡ್ಕೊಂತವ್ರ ಅಂತ ಕೇಳಿದ್ರೆ ಅದಕ್ಕೂ ನನ್ ಗೊತ್ತಿಲ್ಲ ಅಂತಾನೆ. ಲೇ ಏನೋ ನೀನು ಏನ್ ಕೇಳಿದ್ರು ನನ್ ಗೊತ್ತಿಲ್ಲ ಅಂತೀಯಲ್ಲೋ. ಓಕೆ ಇನ್ಮೇಲೆ ನಿನ್ನ ಕೆಲ್ಸ
ಕೆಲ್ಸ ಏನ್ ಗೊತ್ತಾ, ಆ ವೈಟ್ ಟೀ ರೆಡ್ ಲೈಟ್ ಏರಿಯಾದಲ್ಲಿ ಏನ್ ಮಾಡ್ತಾಳೆ, ಯಾರನ್ನ ಮೀಟ್ ಮಾಡ್ತಾಳೆ ಅಂತ ಎಲ್ಲಾ ವಿಷಯನೂ ನಂಗೆ ಹೇಳ್ಬೇಕು ಅಂತ ಹೀರೋ ಅವನಿಗೆ ವಾಚ್ ಮ್ಯಾನ್ ಕೆಲ್ಸ ಹೇಳಿ ಕಳ್ಸಿದ್ರೆ, ಮ್ಯೂಸಿಕ್ ಮ್ಯಾನ್ ಹೀರೋನ ಜಾಗದಿಂದ ಹೋಗ್ತಾ ಇರೋದನ್ನ ಹೊರಗಿದ್ದ ವೈಟ್ ಟೀ ಕೂಡ ನೋಡ್ತಾಳೆ. ನೆಕ್ಸ್ಟ್ ಮ್ಯೂಸಿಕ್ ಮ್ಯಾನ್ ವೈಟ್ ಟೀ ರೂಮ್ ಅಲ್ಲಿ ಇಲ್ದೇ ಇರೋ ಟೈಮ್ ನೋಡಿ ರೂಮ್ ಒಳಗೆ ಹೋಗಿ ಏನಾದ್ರೂ ಕ್ಲೂ ಸಿಗುತ್ತಾ ಅಂತ ನೋಡ್ತಾ ಇದ್ರೆ ಸಡಾರನ ವೈಟ್ ಟೀ ರೂಮ್ ಒಳಗೆ ಬರ್ತಾಳೆ. ಅವನು ಅಲ್ಲೇ ಒಂದು ಜಾಗದಲ್ಲಿ ಔತ್ಕೊಳ್ತಾನೆ. ಇನ್ನೊಂದ್ ಕಡೆ ಹೀರೋ ಕತ್ಲಲ್ಲಿ ಒಬ್ಬನೇ ಹೋಗ್ಬೇಕಾದ್ರೆ ಮುಖಕ್ಕೆ ಕವರ್ ಮಾಡ್ಕೊಂಡಿರೋನೊಬ್ಬ ಹೀರೋನ ಸಾಯ್ಸಕ್ ನೋಡ್ತಾನೆ. ಹೇಗೋ ಅವನ ಹತ್ರ ತಪ್ಪಿಸ್ಕೊಂಡು ಯಾರು ಸಾಯ್ಸೋಕ್ ಬಂದು ಅವನ್ನೇ ಚೇಸ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಸಾಯ್ಸೋಕ್ ಬಂದನು ಇವರ ಕೈಗೆ ಸಿಗ್ದಂಗೆ ಎಸ್ಕೇಪ್ ಆಗ್ತಾನೆ. ಆದ್ರೆ ಅವನ್ನ ಹುಡುಕೊಂಡು ಹೋದ ಹೀರೋಗೆ ಅಲ್ಲಿ ಯಾರೋ ಮ್ಯೂಸಿಕ್ ಮ್ಯಾನ್ ನೇಣ್ ಹಾಕಿ ಹಗ್ಗದ ಇನ್ನೊಂದು ತುದಿನ ಕುದುರೆಗೆ ಕಟ್ಟವ್ರೆ. ಅಲ್ಲಿ ಕುದುರೆ ಮೂವ್ ಮಾಡಿದ್ರೆ ಇಲ್ಲಿ ಮ್ಯೂಸಿಕ್ ಮ್ಯಾನ್ ನೆಸ್ತಾಡ್ತಾವನೆ. ಹೇಗೋ ಹೀರೋ ಮ್ಯೂಸಿಕ್ ಮ್ಯಾನ್ ನ ಕಾಪಾಡಿ ಮನೆಗ್ ಕರ್ಕೊಂಡ್ ಬಂದು, ಲೇ ಯಾರೋ ಹಿಂಗ್ ಮಾಡಿದ್ದು ಅಂದ್ರೆ, ಜಿ ನಾನು ವೈಟ್ ಟೀ ಮನೆಯಿಂದ ಹೊರಗೆ ಬಂದ್ರೆ ಯಾರೋ ಹಿಂದಿನಿಂದ ಹಗ್ಗ ಹಾಕಿ ಲಾಕ್ ಮಾಡಿದ್ರು, ಯಾರು ಅಂತ ಗೊತ್ತಾಗ್ಲಿಲ್ಲ ಅಂತ ತಿಂತಾನೆ ಹೇಳಿದ್ರೆ, ಲೇ ಇವನ್ ಯಾರೋ ಓಸಿ ಊಟಕ್ಕೆ ಅಡಿಕ್ಟ್ ಆದ ಒಂಟಿ ನಾಯಿ ಇದ್ದಂಗ ಅವನೇ, ಸಾವಿಗೆ ಶೇಕ್ ಕ್ಯಾನ್ ಕೊಟ್ಟು ಬಂದ್ರು ಹಿಂಗ್ ತಿಂತಾವನಲ್ಲೋ ಅಂತ ನೋಡ್ತಾ ಇದ್ರೆ, ನೆಕ್ಸ್ಟ್ ಡೇ ಜಪಾನಿಂದ ಬಂದ ಹಡಗು ಸಮುದ್ರದಲ್ಲಿ ಮುಳುಗಿದ್ರಿಂದ ಅದ್ರಲ್ಲಿದ್ದ ವಸ್ತುಗಳೆಲ್ಲ ನೀರಲ್ಲಿ ತೇಲ್ತಾ ಊರ್ ತೀರಕ್ಕೆ ಬಂದಿರುತ್ತೆ. ಆ ವಸ್ತುಗಳನ್ನ ತಗೊಳ್ಳಿಕ್ಕೆ ಊರ್ನವರೆಲ್ಲ ತೀರದಲ್ಲಿ ಸೇರಿದ್ರೆ ಅಲ್ಲಿಗೆ ಹೀರೋ ಅಂಡ್ ಹ್ಯಾನ್ ಬರ್ತಾರೆ. ಅಲ್ಲಿದ್ದ 3 ಜನ ಗ್ಯಾರಂಟಿ ಈ ಹಡಗು ಆ ಡ್ರ್ಯಾಗನ್ ಐಲ್ಯಾಂಡ್ ಹತ್ರನೇ ಮುಳುಗಿರ್ಬೇಕು, ಬಿಕಾಸ್ ಆ ಜಾಗದಲ್ಲಿ ದೆವ್ವ ಇದೆ ಅಂತ ಮಾತಾಡ್ತಾ ಇದ್ರೆ, ಇದನ್ನ ಕೇಳಿದ ಹೀರೋ ಅವ್ರ ಹತ್ರ ಹೋಗಿ ಈ ವಿಷಯನ ನಿಮ್ಗೆ ಯಾರು ಹೇಳಿದ್ರು ಅಂತ ಕೇಳಿದ್ರೆ ಅವ್ರಿಗೂ ಗೊತ್ತಿಲ್ಲ. ಸೊ ಯಾರೋ ಬೇಕಂತ ಊಹಾಪೋಹ ಎಬ್ಬಿಸೋರೆ ಅಂತ ಹೀರೋ ಅನ್ಕೊಂಡ್ರೆ, ಇಲ್ಲೇ ಮೂವಿ ನೋಡ್ತಾ ಇರೋ ನಮ್ಗೆ ಮತ್ತೆ ಹೀರೋಗೂ ತುಂಬಾನೇ ನೋವಾಗುವಂತ ವಿಷಯ ನಡೆಯುತ್ತೆ. ಅದೇನಂದ್ರೆ ಸಮುದ್ರದಲ್ಲಿ ವಸ್ತುಗಳು ಮಾತ್ರ ತೇಲ್ತಾ ಇಲ್ಲ, ಅಲ್ಲಿ ಕೆಳ ಹೆಣ್ಣು ಮಕ್ಕಳ ಶವಗಳು ತೇಲ್ತಾ ಇರ್ತವೆ. ಈ ಶವಗಳಲ್ಲಿ ಒಂದು ಹೀರೋ ಹತ್ರ ಬಂದು ಕೇಳಿದ್ದಲ್ಲ, ಚಿಕ್ಕ ಹುಡುಗಿ ಅವಳ ಶವ ನೋಯಿದೆ. ಏನೇ ಕಾಮಿಡಿ ಮೂವಿ ಆದ್ರೂ ಈ ಸೀನ್ ನಮ್ನ ಕಾಡುತ್ತೆ. ಆ ಹುಡುಗಿ ಕೇಳಿದ ಹೆಲ್ಪ್ ನ ಹೀರೋ ಮಾಡಿದ್ರೆ ಆ ಹುಡುಗಿ ಈಗ ಬದುಕ್ತಾ ಇದ್ಲು ಅಂತ ಬೇಜಾರಾದ ಹೀರೋ ನೆಕ್ಸ್ಟ್ ಆ ಹುಡುಗಿನ ಸಂಸ್ಕಾರ ಮಾಡೋಕ್ ಹೋದಾಗ ಆ ಹುಡುಗಿಯ ಕೈಯಲ್ಲಿ ರೆಡ್ ಲೈಟ್ ಏರಿಯಾದಲ್ಲಿ ಹಾನ್ ಉಗ್ದಿದ್ನಲ್ಲ ಆ ತರ ಸ್ವೀಟ್ ಇದೆ. ಅಂದ್ರೆ ಆ ಹುಡುಗಿ ಕೂಡ ಆ ರೆಡ್ ಲೈಟ್ ಏರಿಯಾದ ಮನೆಗೆ ಹೋಗಿರ್ಬೇಕು ಅಂತ ಗೆಸ್ ಮಾಡಿದ ಹೀರೋ ಮೊದಲೇ ಹೀರೋಗೆ ಆ ವೈಟ್ ಟೀ ಮೇಲೆ ಅನುಮಾನ. ಸೊ ವೈಟ್ ಟೀ ಏನೋ ಕಂತ್ರಿ ಕೆಲಸ ಮಾಡ್ತಾವಳೆ ಅಂತ ಅರಿತ ಹೀರೋ ನೇರವಾಗಿ ವೈಟ್ ಟೀ ಹತ್ರ ಹೋಗಿ, ಲೇ ವೈಟ್ ವಯ್ಯಾರಿ ಯಾರಮ್ಮ ನೀನು, ನಾನು ತುಂಬಾ ದಿನಗಳಿಂದ ಒಂದು ಚಿಕ್ಕ ಹುಡುಗಿನ ಹುಡುಕ್ತಾ ಇದ್ದೆ, ಆ ಹುಡುಗಿ ಈ ಜಾಗಕ್ಕೆ ಬಂದವಳೆ, ಪಾಪ ಅವಳ ತಂಗಿನ ಹುಡುಕೊಡು ಅಂತ ಸುತ್ತಾಡ್ತಾ ಇದ್ಲು, ಅವಳನ್ನೇನ್ ಮಾಡಿದ್ರಿ ನೀವು ಅಂದ್ರೆ, ಅಯ್ಯಯ್ಯೋ ಅದನ್ನ ನನ್ನ ಹತ್ರ ಕೇಳಿದ್ರೆ ನಾನೇನ್ ಮಾಡ್ಲಿ ಜಿ, ಅದು ಗೊತ್ತಾಗ್ಬೇಕಾದ ಟೈಮ್ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಅಂತ ನಕಲಾಗಿ ವೈಟ್ ಟೀ ಹೇಳಿದ್ರೆ, ಒಂದಲ್ಲ ಒಂದಿನ ಸಿಕ್ತಿಯಾ ನೀನು, ಎಲ್ಲ ಗೊತ್ತಾದ ದಿನ ನಿನಗೈತೆ ಅಂತ ಅಲ್ಲಿಂದ ಹೊರಟ ಹೀರೋ ನೆಕ್ಸ್ಟ್ ಇನ್ಸ್ಪೆಕ್ಟರ್ ನ ಮೀಟ್ ಮಾಡಿ, ಈ ಊರಲ್ಲಿ ಡ್ರ್ಯಾಗನ್ ಐಲ್ಯಾಂಡ್ ಅಂತ ಜಾಗ ಇದೆಯಂತಲ್ಲ, ಅದು ದೆವ್ವ ಇರೋ ಜಾಗ ಅಂತ ಯಾರೋ ಇಲ್ಲದೆಲ್ಲ ಹೇಳಿದವ್ರೆ. ಮೇ ಬಿ ಅಲ್ಲೇ ಆ ನಕಲಿ ಬೆಳ್ಳಿನ ರೆಡಿ ಮಾಡ್ತಾ ಇರ್ಬೇಕು. ನನಗೆ ಗೊತ್ತಿರೋ ಒಂದು ಹುಡುಗಿ ತಂಗಿನ ಹುಡುಕೊಂಡು ಆ ಡ್ರ್ಯಾಗನ್ ಐಲ್ಯಾಂಡ್ ಗೆ ಹೋಗಿರ್ಬೇಕು, ಅಲ್ಲಿ ಹೆಚ್ಚು ಕಮ್ಮಿ ಆಗಿ ಅವಳು ನೀರಿನಲ್ಲಿ ಶವವಾಗಿ ಸಿಕ್ಕಿದ್ಲು. ಸೊ ನಾನು ಆ ಡ್ರ್ಯಾಗನ್ ಐಲ್ಯಾಂಡ್ ಗೆ ಹೋಗಿ ಸತ್ಯನ ಕಂಡಿಡಲೇಬೇಕು ಅಂತ ಹೇಳಿ ಅಲ್ಲಿಂದ ಹೋದ್ರೆ, ಇಲ್ಲೇ ಮೂವಿಲಿ ನಮ್ಗೆ ಇನ್ನೊಂದು ಟೇಸ್ಟಿಯಾದ ಟ್ವಿಸ್ಟ್ ಕೊಡ್ತಾರೆ. ಹೀರೋ ಹೋದ್ಮೇಲೆ ಹೀರೋನ ಸಾಯಿಸೋಕ್ ಬಂದವನಲ್ಲ ಮುಖ ಮುಚ್ಕೊಂಡವನು, ಅವನ್ನ ಕರೆದ ಇನ್ಸ್ಪೆಕ್ಟರ್ ಹೋಗಿ ಹೀರೋನ ಸಾಯಿಸೋ ಅಂದ್ರೆ ಅಲ್ಲೇ ನಮಗ್ ಗೊತ್ತಾಗೋದು ಫಿಲ್ಮ್ ಅಲ್ಲಿ ಇವನು ಒನ್ ಆಫ್ ದ ವಿಲನ್ ಅಂತ. ಆ ಕಡೆ ಮನೆಗೆ ಹೋದ ಹೀರೋ ಸ್ಟಾರ್ಟಿಂಗ್ ನಲ್ಲಿ ನೈಟ್ ನಲ್ಲಿ ಬ್ರೈಟ್ ಆಗಿ ಕಾಣೋ ತರ ಒಂದು ಪೌಡರ್ ರೆಡಿ ಮಾಡಿದ್ರಲ್ಲ, ಆ ಪೌಡರ್ ನ ತಗೊಂಡು ಈಗ ವೈಟ್ ಟೀ ಮೇಲೆ ಹಾಕ್ಬೇಕು ಅಂತ ಪ್ಲಾನ್ ಮಾಡ್ತಾರೆ. ವೈಟ್ ಟೀಯ ಡೋರ್ ರೂಮ್ ನ ಯಾರು 3ನೇ ಸರಿ ತೆಗೆದು ಹೊರ ಬರ್ತಾರೋ ಅವರ ಮೇಲೆ ಪೌಡರ್ ಬೀಳೋ ಹಾಗೆ ಸೆಟ್ ಮಾಡ್ಬೇಕು. ಬಿಕಾಸ್ ಹೀರೋ ಮೊದಲು ವೈಟ್ ಟೀ ಆ ರೂಮ್ ಗೆ ಹೋಗಿ ಆ ಸೆಟಪ್ ನ ಮಾಡಿದ್ರೆ, ಸೆಕೆಂಡ್ ಟೈಮ್ ವೈಟ್ ಟೀ ಆ ರೂಮ್ ಗೆ ಡ್ರೆಸ್ ಚೇಂಜ್ ಮಾಡಕ್ ಬರ್ತಾಳೆ. ಅದಾದ್ಮೇಲೆ ಥರ್ಡ್ ಟೈಮ್ ಡ್ರೆಸ್ ಎಲ್ಲಾ ಚೇಂಜ್ ಮಾಡಿ ವೈಟ್ ಟೀ ಹೊರಗೆ ಹೋಗ್ಬೇಕಾದ್ರೆ ಆ ಪೌಡರ್ ವೈಟ್ ಟೀ ಮೇಲ್ ಬಿಡಬೇಕು, ಆಗ್ಲೇ ಅವಳನ್ನು ಫಾಲೋ ಮಾಡಬಹುದು ಅನ್ನೋ ಪ್ಲಾನ್ ನಲ್ಲಿ ಮೊದಲು ವೈಟ್ ಟೀ ರೂಮ್ ಹೋದ ಹೀರೋ ಸೆಟಪ್ ಎಲ್ಲ ರೆಡಿ ಮಾಡ್ತಾ ಇರ್ಬೇಕಾದ್ರೇನೆ ಯಾರೋ ಹೊರಗೆ ಬರ್ತಾ ಇರೋ ಫೀಲ್ ಆಗಿ ಬೇಗ ರೆಡಿ ಮಾಡಿ ರೂಮ್ ನ ಕಬೋರ್ಡ್ ಒಳಗೆ ಹೋಗಿ ಕುಳಿತುಕೋತಾರೆ. ಆ ಕಬೋರ್ಡ್ ನಲ್ಲಿ ಒಂದು ಸೀಕ್ರೆಟ್ ಚೇಂಬರ್ ಇದೆ. ಅದ್ರೊಳಗೆ ಏನಿದೆ ಅಂತ ನೋಡಿದ್ರೆ ಡ್ರ್ಯಾಗನ್ ಐಲ್ಯಾಂಡ್ ಬಗ್ಗೆನೆ ವೈಟ್ ಟೀ ಇನ್ವೆಸ್ಟಿಗೇಟ್ ಮಾಡಿರೋ ಮ್ಯಾಪ್ ಇರುತ್ತೆ. ಅದಲ್ಲದೆ ಅಲ್ಲಿ 2 ಗನ್ ಕೂಡ ನೋಡಿದ ಹೀರೋ ಅಲ್ಲಿರ್ಬೇಕಾದ್ರೇನೆ ವೈಟ್ ಟೀ ಡೋರ್ ನ ತಗೊಂಡು ಒಳಗೆ ಬರ್ತಾಳೆ. ಆಗ ವೈಟ್ ಟೀ ಏನ್ ಮಾಡ್ತಾವಳೆ ಅಂತ ಹೀರೋ ನೋಡಿದ್ರೆ ವೈಟ್ ಟೀ ಶೋಲ್ಡರ್ ಅಲ್ಲಿ ಒಂದು ಸೀಲ್ ಇರೋದನ್ನ ಹೀರೋ ಗಮನಿಸ್ತಾರೆ. ಸೇಮ್ ಟೈಮ್ ನಲ್ಲಿ ಯಾರೋ ವೈಟ್ ಟೀ ರೂಮ್ ಒಳಗೆ ವೈಟ್ ಟೀನೇ ಕೊಲ್ಲಕ್ ಬರ್ತಾರೆ. ಯಾರವನು ಅಂತ ಹೀರೋ ನೋಡಿದ್ರೆ ದೇ ಮುಖ ಮುಚ್ಕೊಂಡಿರೋನು. ಆಗ ಹೀರೋ ಒಳನುಗ್ಗು ಸರಿಸಮವಾಗಿ ಫೈಟ್ ಮಾಡ್ತಾ ಇದ್ರೆ ಅವನು ಆ ರೂಮ್ ನ ಬಾಗಿಲು ತೆಗೆದು ಓಡ್ತಾನೆ. ದಟ್ ಮೀನ್ಸ್ ರೂಮ್ ಡೋರ್ ಮೇಲಿದ್ದ ಪೌಡರ್ ಅವನ ಮೇಲೆ ಬೀಳುತ್ತೆ. ಬಿಕಾಸ್ ಇದು 3ನೇ ಅಟೆಂಪ್ಟ್ ಡೋರ್ ನ ತೆಗಿತಾ ಇರೋದು. ದಟ್ಸ್ ವೈ ಈಗ ಅವನು ಓಡ್ತಾ ಇರೋದು
ಹೀರೋಗೆ ಕ್ಲೀನ್ ಆಗಿ ಗೊತ್ತಾಗ್ತಾ ಇದೆ. ಸೊ ಹೀರೋ ಅವನ್ನ ಫಾಲೋ ಮಾಡ್ಕೊಂಡು ಹೋಗಿ ಹೊಡಿತಾ ಇದ್ರೆ ಅಲ್ಲಿಗೆ ಆ ಹಾನ್ ಬರ್ತಾನೆ. ಅವನು ಕತ್ತಲೆಯಲ್ಲಿ ಒಳ ನುಗ್ಗಿದ್ರೆ ಹೀರೋ ಯಾರು ಹೊಡಿತಾ ಇದ್ದೀನಿ ಗೊತ್ತಾಗ್ದೇನೆ ಹಾನ್ಗೋ ಬಕ್ ಬಕ್ ಅಂತ 2 ಏಟ್ ಹೊಡೆದ್ರೆ ಇದಾಗ್ ಬರಲ್ಲ ಅಂತ ಹಾನ್ನ ಕತ್ಲೆಯಲ್ಲಿ ಕಂಡಿಡಿಬೇಕು ಅಂತ ಹಾನ್ನ ಕಾಲ್ಗೆ ಆ ಪೌಡರ್ ಹಚ್ಚಿ ನೆಕ್ಸ್ಟ್ ಮುಖ ಮುಚ್ಕೊಂಡು ಅವನ್ಗೆ ಹೊಡಿತಾ ಇದ್ರೆ ಅಲ್ಲಿಗೆ ಆ ಸೋಮಾಲಿಯಾ ಸುಪಾರಿ ಗ್ಯಾಂಗ್ ಬರುತ್ತೆ. ಹೇಗೆ ಇವ್ರಿಗೆ ಹೀರೋ ಇರೋ ಪ್ಲೇಸ್ ಗೊತ್ತಾಗ್ತಾ ಇದೋ ಆ ದೇವ್ರೇ ಬಲ್ಲ. ಅಯ್ಯಯ್ಯೋ ಇವ್ರ ಹತ್ರ ಮೊದಲು ತಪ್ಪಿಸ್ಕೋಬೇಕು ಅಂತ ಹೀರೋ ಅವನ ಹತ್ರ ಇದ್ದ ಹ್ಯಾಂಡ್ ಬಾಂಬ್ ನ ಬ್ಲಾಸ್ಟ್ ಮಾಡಿಸಿ ಆ ಹೊಗೆಯ ಗ್ಯಾಪ್ ನಲ್ಲಿ ತಪ್ಪಿಸ್ಕೊಂಡು ಆ ರೆಡ್ ಲೈಟ್ ನ ಮನೆಯೊಳಗೆ ಹೋಗ್ತಾರೆ. ಅಲ್ಲಿ ಆಲ್ರೆಡಿ ಹಾನ್ ನ ಇಷ್ಟ ದೇವತೆ ಗುಂಡಮ್ಮ ಆಂಟಿ ಇದಲ್ಲ, ಅವಳು ಹಾನ್ ನ ಲಕ್ ಅಂತ ಲಾಕ್ ಮಾಡ್ತಾಳೆ. ಒಂದ್ ಕಡೆ ಸುಪಾರಿ ಗ್ಯಾಂಗ್ ನ ಬಾಸ್ ವೈಟಿಯ ರೂಮ್ ನಲ್ಲಿ ಹೀರೋನ ಹುಡುಕೊಂಡು ಹೋದ್ರೆ ಅಲ್ಲಿ ಬಾಸ್ ನ ಬ್ಲಾಕ್ ಮಾಡಿದ ವೈಟಿ ತನ್ನ ಗನ್ ತೋರಿಸಿ ಒಳಗೆ ಬಂದ್ರೆ ಒಂದೇ ಬುಲೆಟ್, ಬರ್ಲಿಲ್ಲ ಅಂದ್ರೆ ನಿನ್ನ ಲೈಫ್ ನಿನ್ಗೆ ಫ್ರೀ ಇಟ್ಟು ಅಂತ ಮಾಸ್ ಗೆ ಮೆಲ್ಟ್ ಆಗೋ ತರ ಡೈಲಾಗ್ ಹೊಡೆದ್ರೆ ಆ ಸುಪಾರಿ ಬಾಸ್ ಅಲ್ಲಿಂದ ಹೋಗ್ತಾನೆ. ಇವನು ಹೋದ್ಮೇಲೆ ವೈಟಿ ತನ್ನ ಕ್ಲಾತ್ ತೆಗೆದ್ರೆ ಅಲ್ಲಿ ಹೀರೋ ಇರ್ತಾನೆ. ಸೊ ವೈಟಿ ಹೀರೋನ ಕಾಪಾಡ್ತಾಳೆ. ಅದಕ್ಕಾಗಿ ಥ್ಯಾಂಕ್ಸ್ ಹೇಳಿದ ಹೀರೋ, ನಾನ್ ಯಾವ ನಕಲಿ ಬೆಳ್ಳಿನ ಹುಡುಕೊಂಡು ಬಂದಿದ್ದೀನೋ ನೀನು ಅದಕ್ಕಾಗಿಯೇ ಬಂದಿದ್ಯಾ, ಈಗ ನಿನ್ನ ಸಾಯಿಸೋಕೆ ಬಂದಿದ್ದು ಯಾರಂತ ನಿನ್ ಗೊತ್ತಾ ಅಂತ ಹೀರೋ ಕೇಳಿದ್ರೆ ದೆಂಗೆ ನನ್ ಗೊತ್ತಿರುತ್ತೆ, ಅದನ್ನ ನೀವೇ ಕಂಡಿಡೀರಿ ಅಂತ ಹೀರೋನ ಕಳಿಸಿದ್ರೆ ಇಲ್ಲಿಂದ ಹೋದ ಹೀರೋ ಡ್ರ್ಯಾಗನ್ ಐಲ್ಯಾಂಡ್ ಗೆ ಈ ಊರಿಂದ ಹೊರಟ ಬೋಟ್ ನಲ್ಲಿ ಕಳ್ಳತನವಾಗಿ ಹೋಗ್ತಾ ಇದ್ರೆ ಇನ್ನೊಂದು ಕಡೆ ಹಾನ್ ಮತ್ತೆ ಮ್ಯೂಸಿಕ್ ಮ್ಯಾನ್ ಮನೇಲಿದ್ರೆ ಮ್ಯೂಸಿಕ್ ಮ್ಯಾನ್ ಊಟನೇ ಉಲ್ಟಾ ಆಗೋ ರೇಂಜ್ ಅಲ್ಲಿ ತಿಂತಾ ಇದ್ರೆ ಆಗ ಹಾನ್ ನನಗೆ ಓಡಾಡಿ ಸುಸ್ತಾಗಿದೆ, ನಾನು ಲೈಟ್ ಆಫ್ ಮಾಡಿ ಮಲಗ್ತೀನಿ, ನೀನು ಬೆಳಕಿಲ್ದೆ ಊಟ ಮಾಡು ಅಂತ ಸ್ಲೋ ಆಗಿ ಬೆಳಕನ್ನ ಆರಿಸ್ತಾ ಇದ್ರೆ ಬೆಳಕು ಸ್ವಲ್ಪ ಕಡಿಮೆ ಆಗ್ತಾ ಇದ್ರೆ ಆಗ್ಲೇ ಅಲ್ಲೊಂದು ಎಕ್ಸೈಟ್ ಗೆ ಇರಿಟೇಟ್ ಆಗೋ ತರ ಟ್ವಿಸ್ಟ್ ಕೊಡ್ತಾರೆ. ಆ ಬೆಳಕು ಕಡಿಮೆ ಆಗ್ತಾ ಇದ್ದಂಗೆ ಮ್ಯೂಸಿಕ್ ಮ್ಯಾನ್ ನ ಮುಖದ ಮೇಲೆ ಹೀರೋ ಕಂಡು ಹಿಡಿದಿದ್ದ ಪೌಡರ್ ಹೊಳಿತಾ ಇದೆ. ದಟ್ ಮೀನ್ಸ್ ಆ ಮುಖ ಮುಚ್ಚಿದವನು ಇವನೇ ಹೀರೋ ಮತ್ತೆ ವೈಟಿನ ಸಾಯಿಸೋಕೆ ನೋಡಿದ್ದು. ಆದ್ರೆ ಇವನ್ನ ಯಾರೋ ಹ್ಯಾಂಗ್ ಮಾಡಿರ್ತಾರ ನೋಡಿದ್ವಲ್ಲ ಅನ್ಕೊಂಡ್ರೆ ಹೀರೋಗೆ ಇವನ್ ಮೇಲೆ ಅನುಮಾನ ಬರಬಾರ್ದು ಅಂತ ಅವನೇ ನೇನ್ ಹಾಕೊಂಡು ಇನ್ನೊಂದು ಎಂಡ್ನ ಕುದುರೆ ಕಟ್ಟಿ ನೆತ್ತಾಡ್ತಾ ಇರ್ತಾನೆ. ದೇರ್ ಫೋರ್ ಎಲ್ಲದಕ್ಕೂ ಈ ಕಾರ್ಪೊರೇಷನ್ ಕಸದ ಗಾಡಿಯಲ್ಲಿರೋ ಕಾಕ್ರೋಚ್ ತರ ಇದನ್ನಲ್ಲ ಈ ಮ್ಯೂಸಿಕ್ ಮ್ಯಾನ್ ಇವನೇ ಕಾರಣ ಅಂತ ತಿಳ್ಕೊಂಡು ಅವನನ್ನೇ ನೋಡ್ತಾ ಇದ್ರೆ ಹಾನ್ಗೆ ನಿಜ ಗೊತ್ತಾಗಿದೆ ಅಂತ ಗ್ರಹಿಸಿದ ಮ್ಯೂಸಿಕ್ ಮ್ಯಾನ್ ನನ್ನನ್ನು ಯಾಕೆ ತಿನ್ನೋಂಗ್ ನೋಡ್ತಾ ಇದೀಯ ಅಂತ ಅಲ್ಲೇ ಇದ್ದ ಚಾಪ್ ಸ್ಟಿಕ್ ನ ಹ್ಯಾಂಡ್ ನ ಕುತ್ತಿಗೆ ಗಿಳಿಸಿ ಅಲ್ಲಿಂದ ಹೊರಟ್ರೆ ಆ ಕಡೆ ಡ್ರ್ಯಾಗನ್ ಐಲ್ಯಾಂಡ್ ಗೆ ಹೋದ ಹೀರೋ ಆ ಜಾಗದಲ್ಲಿ ಸುಮಾರು ಚಿಕ್ಕ ಹುಡುಗಿಯರನ್ನ ಎತ್ತಿರೋದನ್ನ ನೋಡ್ತಾನೆ. ಹೀರೋ ಗೆಸ್ ಮಾಡಿದಂಗೆ ನಕಲಿ ಬೆಳ್ಳಿನೂ ಇಲ್ಲೇ ರೆಡಿ ಮಾಡ್ತಾವ್ರೆ. ಅದಲ್ದೆ ಇಲ್ಲಿರೋ ಹುಡುಗಿಯರನ್ನ ಮೈನರ್ದ ಮೇಲೆ ಜಪಾನ್ ನಲ್ಲಿ ಮಾಡ್ತಾರೆ. ಇನ್ನ ಚಿಕ್ಕ ಹುಡುಗಿಯರನ್ನ ತೋಳ ಮೇಲೆ ಸೀಲ್ ಹಾಕಿ ಇಲ್ಲೇ ನಕಲಿ ಬೆಳ್ಳಿ ರೆಡಿ ಮಾಡೋ ಹತ್ರ ಬಿಡ್ತಾರೆ. ಇನ್ನೊಂದೇನಂದ್ರೆ ನಕಲಿ ಬೆಳ್ಳಿ ತಯಾರಿಕೆಯಲ್ಲಿ ಯೂಸ್ ಮಾಡೋ ಕೆಮಿಕಲ್ ನಿಂದ ಬರೋ ಹೊಗೆಯಿಂದ ಈ ಮಕ್ಕಳು ಸೇವಿಸಿ ಸಾಯ್ತಾ ಇದ್ರೆ ಸತ್ತ ಹುಡುಗಿಯರನ್ನ ಸ್ವಲ್ಪನೂ ಕರುಣೆ ಇಲ್ದಂಗೆ ಹಾಗೆ ಸಮುದ್ರಕ್ಕೆ ಬಿಸಾಕ್ತವ್ರೆ. ಇದನ್ನೆಲ್ಲ ನೋಡಿದ ಹೀರೋಗೆ ಇವರ ಹತ್ರ ಬಂದಿದ್ದ ಚಿಕ್ಕ ಹುಡುಗಿನೂ ಇದೇ ತರ ಮಾಡೋರೆ ಅಂತ ತಿಳ್ಕೊಂಡು ಮಕ್ಕಳನ್ನ ಕಾಪಾಡ್ಲೇಬೇಕು ಅಂತ ಇವ್ರ ಹತ್ರ ಹ್ಯಾಂಡ್ ಬಾಂಬ್ ನ ಯೂಸ್ ಮಾಡಕ್ ನೋಡಿದ್ರೆ ಅದು ನೀರಿನಲ್ಲಿ ಇರೋದ್ರಿಂದ ನೆಂದಿದೆ. ಹೀಗೇನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದ ಹೀರೋನ ದಿಢೀರನೆ ಒಂದು ಚಿಕ್ಕ ಹುಡುಗಿ ಬಂದು ಹೀರೋನ ಎಳ್ಕೊಂಡು ಒಂದು ರೂಮ್ಗೆ ಹೋಗ್ತಾಳೆ. ಆಗ ಆ ಹುಡುಗಿಯ ಕತ್ತಲ್ಲಿ ಮಚ್ಚೆ ನೋಡಿದ ಹೀರೋ ಇದು ಆ ಹುಡುಗಿಯ ತಂಗಿನೇ ಅಂತ ಕನ್ಫರ್ಮ್ ಮಾಡ್ಕೊಂತ ಇದ್ರೆ ಅಷ್ಟರಲ್ಲಿ ರೂಮ್ ಅಲ್ಲಿ ಸೌಂಡ್ ಬಂದಿದ್ರಿಂದ ಹೊರಗಡೆಯವರು ಒಳಗಡೆ ಬರಕ್ ನೋಡ್ತಾ ಇರ್ತಾರೆ. ಆಗ ಹೀರೋನ ಕಾಪಾಡೋಕೋಸ್ಕರ ವಾಂಟೆಡ್ ಆಗಿ ಆ ಹುಡುಗಿಯ ರೂಮ್ ನಿಂದ ಹೊರಗೋಗಿ ನಾನೇ ಅಲ್ಲಿದ್ದು ಅಂತ ಹೇಳ್ತಾಳೆ. ಇವಾಗ ಹೀರೋ ಇಂದ ಇವರನ್ನ ಕಾಪಾಡೋಕ್ ಆಗ್ತಾ ಇಲ್ಲ, ಬಟ್ ಮತ್ತೆ ಖಂಡಿತವಾಗ್ಲೂ ಬರ್ತೀನಿ ಬಂದು ಕಾಪಾಡ್ತೀನಿ ಅಂತ ಅಲ್ಲಿಂದ ಹೊರಟ ಹೀರೋ ಹಾನ್ನ ನೋಡಕ್ ಹೋದ್ರೆ ಆ ಮನೆಯಲ್ಲಿ ಚಾಪ್ ಸ್ಟಿಕ್ ವಿತ್ ಬ್ಲಡ್ ಮಾತ್ರ ಇದೆ, ಹಾನ್ ಇಲ್ಲ. ಸೊ ಎಲ್ಲಿಗೆ ಹೋದ ಹಾನ್ ಅನ್ಕೊಂಡು ಯೋಚನೆ ಮಾಡ್ತಾ ಆ ರೆಡ್ ಲೈಟ್ ಮನೆಗೆ ಹೋದ್ರೆ ಅಲ್ಲೂ ಸುಮಾರು ಜನ ಸತ್ ಬಿದ್ದಿದ್ದಾರೆ. ಆಗ ದಿಢೀರನೆ ಆ ಮ್ಯೂಸಿಕ್ ಮ್ಯಾನ್ ಹೀರೋನ ಕುತ್ತಿಗೆಗೆ ಕತ್ತಿ ಇಟ್ರೆ ಓಹೋ ನೀನೇನ ಆ ನೈಜೀರಿಯಾದ ನರಿ ನಕಲಿ ಬೆಳ್ಳಿ ಮಾಡ್ತಿರೋನೆ ನೀನಾ ಅಂತ ಹೀರೋ ಅಂದ್ರೆ ಇನ್ನೇನ್ ಹೀರೋನ ಮುಗಿಸ್ಬೇಕು ಅಷ್ಟ್ರಲ್ಲಿಗೆ ಅಲ್ಲಿಗೆ ಬಂದ ವೈಟ್ ಬ್ಯೂಟಿ ಗನ್ ಹಿಡ್ಕೊಂಡು ಲುಕ್ ಕೊಟ್ರೆ ಅವಳನ್ನ ನೋಡಿದ ಮ್ಯೂಸಿಕ್ ಮ್ಯಾನ್ ಓಹೋ ನೀನಾ ಇಕ್ಕದ್ರಲ್ಲಿ ನನ್ನ ಹತ್ರ ಇದ್ಯಲ್ಲ, ಓ ಅದಕ್ಕೆ ಈಗ ರಿವೆಂಜ್ ತೀರ್ಸ್ಕೊಳಕ್ ಬಂದಿದ್ಯಾ ಅಂತಂದ್ರೆ ನೆಕ್ಸ್ಟ್ ಹೀರೋಗೂ ಮ್ಯೂಸಿಕ್ ಮ್ಯಾನ್ಗೂ ಒಂದು ದೊಡ್ಡ ಫೈಟ್ ನಡೆಯುತ್ತೆ. ಆ ಟೈಮ್ಗೆ ಇನ್ಸ್ಪೆಕ್ಟರ್ ಅಲ್ಲಿಗೆ ಬರ್ತಾನೆ. ಆಗ ಹೀರೋ ಗೆಳೆಯ ಬಂದ, ಇವನೇ ಆ ನಕಲಿ ಬೆಳ್ಳಿ ಕಲ್ಪ್ರೇಟ್, ಇವನನ್ನ ಹಿಡಿ, ಇವನ ಹಿಂದೆ ಒಬ್ಬ ಗೌರ್ಮೆಂಟ್ ಆಫೀಸರ್ ಇದಾನಂತೆ, ಅವನನ್ನು ಹಿಡಿಬೇಕು ಅಂತಂದ್ರೆ ಮ್ಯೂಸಿಕ್ ಮ್ಯಾನ್ ಎದ್ದು ಇನ್ಸ್ಪೆಕ್ಟರ್ ಹತ್ರ ಹೋಗಿ ಕೊಟ್ಟಿರೋ ಕಾಸ್ಗೆ ಇವತ್ತೇ ನೀನ್ ಸರಿಯಾಗಿ ಟೈಮ್ ಬಂದಿದ್ದು ಅಂತ ಹೇಳಿದ್ರೆ ಅಯ್ಯಯ್ಯೋ ಕೋಲಾಹಲ ಕುಟ್ಟಿದ ಕೂಲೈಸ್ ತರ ಮಕ ಇಟ್ಕೊಂಡು ನೀನೇನಾ ಇವನ ಬ್ಯಾಕ್ ಬೋನು ಅಂತ ಹೀರೋ ಶಾಕ್ ಆದ್ರೆ ಹೀರೋನ ಮತ್ತೆ ವೈಟಿನ ಅರೆಸ್ಟ್ ಮಾಡಿ ಪಕ್ಕದ ಸೆಲ್ಗೆ ಹಾಕ್ತಾರೆ. ಆಗ ವೈಟಿ ನೀವ್ ಹೇಳಿದ್ದ ಹುಡುಗಿ ಅಲ್ಲಿಗೆ ಬಂದಿದ್ಲು, ನಾನೇ ಚಾಕ್ಲೇಟ್ ಎಲ್ಲ ಕೊಟ್ಟು ತಿನ್ನಮ್ಮ ಅಂದ್ರೆ ಆ ಹುಡುಗಿನ ತಿನ್ನದೆ ನನ್ನ ತಂಗಿ ಕೊಡ್ಬೇಕು ಅಂತ ಇಟ್ಕೊಂಡ್ಲು, ಸೊ ಇಲ್ಲೆಲ್ಲ ಇರಬಾರ್ದು ಹೋಗಮ್ಮ ಅಂತ ನಾನೇ ಹೇಳ್ತೀನಿ
ಕಳ್ಸಿದೆ. ಆಮೇಲೆ ಅವಳು ಅವ್ರ ಹತ್ರ ಸಿಕ್ಕವಳೆ ಅಂತ ವೈಟಿ ಹೇಳಿದ್ರೆ, ಅದೇ ನಾನು ಈ ಚಿಕ್ಕದ್ರಲ್ಲಿ ಇದೇ ಸ್ಥಿತಿಯಲ್ಲಿ ಇವ್ರ ಹತ್ರನೇ ಸಿಗಾಕೊಂಡಿದ್ದೆ. ನಾನ್ ಮೈ ನೆರೆದ ಮೇಲೆ ನನ್ನನ್ನ ಜಪಾನ್ ನಲ್ಲಿ ಒಂದು ಇನ್ಸ್ಪೆಕ್ಟರ್ ಗೆ ಮಾರ್ಬಿಟ್ರು. ನಾನ್ ಅವ್ರ ಹತ್ರನೇ ಇನ್ವೆಸ್ಟಿಗೇಷನ್ ಹೇಗ್ ಮಾಡೋದು ಅಂತ ತಿಳ್ಕೊಂಡು ನನಗಾಗಿ ತರ ಯಾವ ಚಿಕ್ಕ ಹುಡುಗಿಗೂ ಆಗ್ಬಾರ್ದು ಅಂತ ನಕಲಿ ಬೆಳ್ಳಿ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಇಲ್ಲಿಗೆ ಬಂದೆ ಅಂತ ಎಲ್ಲಾನು ವೈಟ್ ವಯ್ಯಾರಿ ಹೇಳ್ತಾಳೆ. ಆಗ ಅಲ್ಲಿಗೆ ಬಂದ ಅಡ್ನಾಡಿ ಇನ್ಸ್ಪೆಕ್ಟರ್ ನಿನ್ಗೆ ಎಷ್ಟು ಹೇಳಿದ್ರು ಕೇಳಲಿಲ್ಲ, ಇಂಜು ಆಗಲ್ಲ ಹಾಗಂತ ನಾನ್ ನೀನೇನು ಮಾಡಲ್ಲ ಅಂತ ಆ ಸೋಮಾಲಿಯ ಸುಪಾರಿ ಗ್ಯಾಂಗ್ ನ ಒಳಗ್ ಬಿಡ್ತಾನೆ. ಈ ಕಡೆ ಹಾನ್ನ ತೋರಿಸ್ತಾರೆ. ಹಾನ್ನ ಪ್ರಿಯವಾದ ಗುಂಡಮ್ಮ ಆಂಟಿ ಅವನನ್ನು ಕಾಪಾಡಿರ್ತಾಳೆ. ಅಯ್ಯಯ್ಯೋ ಇದಕ್ಕ ಬೆದಳು, ಅವನ ಹತ್ರನೇ ಸಾಯ್ಬೋದಿತ್ತೆ ಅಂತ ಹಾನ್ ಗುಣಗಾಡ್ತಾ ಇದ್ರೆ, ಈ ಕಡೆ ಸುಪಾರಿ ಗ್ಯಾಂಗ್ ಹೀರೋನ ಮುಗ್ಸೋಕೆ ನೋಡಿದ್ರೆ ನನಗೆ ಸ್ವಲ್ಪ ಹೊತ್ತು ಟೈಮ್ ಕೊಡಿ, ಬಿಕಾಸ್ ನಾನು ತುಂಬಾ ಚಿಕ್ಕ ಹುಡುಗಿರ್ನ ಕಾಪಾಡ್ಬೇಕು ಅಂತ ಹೀರೋ ಅಂದ್ರೆ ಬಾಸ್ ನಂಬ್ತಾ ಇಲ್ಲ. ಆಗ ಹಾನ್ ಬಾಸ್ ನ ಕೈನ ಕಚ್ಚಿ, ಇನ್ಮೇಲೆ ನಾನ್ ನಿನ್ನ ಹತ್ರ ಬರೋವರೆಗೂ ನೀನ್ ನನ್ನ ಮರಿಬಾರ್ದು ಅಂತ ಅವನ ಬಾಣನ ಅವನ್ಗೆ ತಿರ್ಗಿಸಿದ್ರೆ, ನೆಕ್ಸ್ಟ್ ಸೀನ್ ಸುಪಾರಿ ಬಾಸ್ ಹೀರೋನ ಕಾಪಾಡಿ ಹೊರಗೆ ಬಿಡ್ತಾನೆ. ಸುಮ್ನೆ ಏನಲ್ಲ, ಹೀರೋ ದುಡ್ಡು ಕೊಡ್ತೀವಿ ಅಂತ ಡೀಲ್ ಮಾಡ್ಕೊಂಡಿರ್ತಾನೆ. ಮೊದಲೇ ಕಾಸು ಅಂದ್ರೆ ಕಾಂಕ್ರೀಟ್ ಅನ್ನೇ ತಿನ್ನೋ ಗ್ಯಾಂಗ್ ಅದು. ₹1 ನಿಲ್ಸಂಗಿಲ್ಲ, ಕೊಡ್ಬೇಕು, ಇಲ್ಲ ಅಂದ್ರೆ ಹುಡುಕೋ ಬಂದು ಹುಡುಕ್ತೀನಿ ಅಂತ ಬಾಸ್ ಹೇಳಿ ಹೊರಟ್ರೆ, ನೆಕ್ಸ್ಟ್ ಬಾಂಬೆಲ್ಲ ತಗೊಂಡು ವೈಟಿಗೆ ಟಾಟಾ ಹೇಳಿ ಆನ್ ಜೊತೆ ಪ್ರಾಪರ್ ಆದ ಸೆಟ್ಟಿಂಗ್ ನೊಂದಿಗೆ ಡ್ರ್ಯಾಗನ್ ಐಲ್ಯಾಂಡ್ ಗೆ ಹೋಗ್ತಾರೆ. ಆದ್ರೆ ಡ್ರ್ಯಾಗನ್ ಐಲ್ಯಾಂಡ್ ಹೋಗ್ಬೇಕಾದ್ರೆ ಸ್ಟ್ರೈಟ್ ಆಗಿ ಹೋಗಕ್ಕಾಗಲ್ಲ. ದಟ್ಸ್ ವೈ ಸ್ಟಾರ್ಟಿಂಗ್ ನಲ್ಲಿ ಕಂಡಿಡ್ದಿದ್ರಲ್ಲ ಫ್ಲೈಯಿಂಗ್ ಮಿಷಿನ್, ಅದನ್ನ ರೆಡಿ ಮಾಡ್ತಾವ್ರೆ. ಇದನ್ನ ನೋಡಿದ ಹಾನ್, ಲೇ ರಜಾ ಲೇ, ಸ್ಟಾರ್ಟಿಂಗ್ ಅಲ್ಲಿ ಟ್ರೈ ಮಾಡಿದಾಗ್ಲೇ ಪಾತಾಳಕ್ ಹೋಗಿ ಬಿದ್ದಿತ್ತು, ಈಗ ಇದು ಬೇಕೇನೋ ಅಂತ ಕೇಳಿದ್ರು ಯಾವ್ದನ್ನು ಕೇಳಲ್ಲ. ಹೀರೋ ರೆಡಿ ಮಾಡಿದ ಮಿಷನ್ ಮೇಲೆ ಹಾನ್ ಜೊತೆ ಜಂಪ್ ಮಾಡಿದ್ರೆ ಇವರ ಟೈಮ್ ಏನೋ ಅದು ಕೆಳಗೆ ಬೀಳ್ದೆ ಮೇಲೆ ಹಾರಾಡ್ತಾ ಇದೆ. ಹಾಗೋ ಹೀಗೋ ಮಾಡಿ ಆ ಐಲ್ಯಾಂಡ್ ಅಲ್ಲಿ ಆ ಮಿಷನ್ ಇಂದ ಲ್ಯಾಂಡ್ ಆಗ್ತಾರೆ. ನೆಕ್ಸ್ಟ್ ಹೀರೋ ತಂದಿದ್ದ ಬಾಂಬ್ ನೆಲ್ಲ ಎಲ್ಲಾ ಪ್ರದೇಶಕ್ಕೂ ಸ್ಪ್ಲಿಟ್ ಮಾಡಿ ಇಟ್ಟು ಹೀರೋ ಹತ್ರ ಇದ್ದ ಲೈಟರ್ ನ ಹಾನ್ ಕೈಲಿ ಕೊಟ್ಟು, ಕರೆಕ್ಟ್ ಆಗಿ 15 ನಿಮಿಷದಲ್ಲಿ ನಾನು ಬರದೆ ಹೋಗ್ಲಿ, ಬಾಂಬ್ ನ ಬ್ಲಾಸ್ಟ್ ಮಾಡು ಅಂತ ಹೇಳಿ ಮೊದಲು ಆ ಚಿಕ್ಕ ಹುಡುಗಿನ ಎಲ್ಲಿದ್ದಾರೆ ಹುಡುಕು ಅಂತ ಕಳಿಸಿ ಇನ್ನೊಂದ್ ಕಡೆ ಹೀರೋ ಹೊರಡ್ತಾರೆ. ಈ ಕಡೆ ಮಕ್ಕಳನ್ನ ಕಂಡಿಡಿದ ಹಾನ್ ಅವ್ರನ್ನ ನೋಡ್ಕೋತಾ ಇದ್ದ ಡುಮ್ಮಿ ಆಂಟಿಗೆ, ನಾನ್ ಹೆಂಗಸ್ರ ಮೇಲೆಲ್ಲ ಕೈ ಮಾಡಲ್ಲ, ಇಲ್ಲ ಅಂದ್ರೆ ಅಷ್ಟೇ ಅಂತ ಅವಳನ್ನ ಎದುರಿಸಿ ಕಳಿಸ್ತಾನೆ. ಅಲ್ಲಿಗೆ ಹೀರೋನು ಬರ್ತಾರೆ. ಆ ಮಕ್ಕಳ ಗುಂಪಿನಲ್ಲಿ ಆ ಮಚ್ಚೆ ಹುಡುಗಿ ಇಲ್ದಿರೋದನ್ನ ನೋಡಿ ಹೀರೋ, ನೀನ್ ಇವ್ರನ್ನೆಲ್ಲ ಕರ್ಕೊಂಡು ಹೋಗು, ನಾನು ಆ ಹುಡುಗಿನ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ಅಲ್ಲಿರೋರ್ನೆಲ್ಲ ಗಮನನ ಹೀರೋ ಕಡೆ ತಿರುಗಿಸಿ ಅನ್ನ ಹೋಗು ಅಂತ ಕಳಿಸ್ತಾರೆ. ಅಲ್ಲಿರೋರೆಲ್ಲ ಹೀರೋನ ಬೆನ್ನತ್ತಿದ್ರೆ ಅದನ್ನ ಯೂಸ್ ಮಾಡ್ಕೊಂಡ ಆ ಮಕ್ಕಳ ಜೊತೆ ಹೊರ ಬಂದು ಬಾಂಬ್ ನ ವೈರ್ ಗೆ ಬೆಂಕಿ ಹಚ್ತಾನೆ. ಬಾಂಬ್ ಗೆ ಫಿಕ್ಸ್ ಮಾಡಿರೋ ವೈರ್ ತುಂಬಾ ಲಾಂಗ್ ಇರುತ್ತೆ. ಒಳಗಿದ್ದ ಹೀರೋ ಆ ಹುಡುಗಿನ ಹುಡುಕ್ತಾ ಇದ್ರೆ ಹೀರೋನ ಮುಂದೆ ಬಂದ ಮ್ಯೂಸಿಕ್ ಮ್ಯಾನ್ ಆ ತಂಗಿ ಹುಡುಗಿನ ಹಗ್ಗದಲ್ಲಿ ಕಟ್ಟಿ, ನೀನೇನಾದ್ರೂ ಮಾಡಕ್ ನೋಡಿದ್ರೆ ಆ ಹುಡುಗಿನ ಕೆಮಿಕಲ್ ಅಲ್ಲಿ ಹಾಕ್ತಾನೆ ನಮ್ಮವನು ಅಂತ ಹೇಳಿ ಹೀರೋಗೆ ಸರಿಯಾಗಿ ಬಖ್ ಅಂತ ಬಾರಿಸ್ತಾ ಇದ್ರೆ, ಆ ಸಮಯದಲ್ಲೇ ಬ್ರಿಲಿಯಂಟ್ ಆಗಿ ಯೋಚಿಸಿದ ಹೀರೋ ಆ ತಂಗಿ ಹುಡುಗಿನ ನೋಡಿ, ಏನಮ್ಮ ನಿನಗೆ ಬಾವಿಯ ರೋಪ್ ಟೆಕ್ನಿಕ್ ಗೊತ್ತಿದ್ರೆ ನನ್ನ ನಂಬಿ ಜಂಪ್ ಮಾಡಮ್ಮ ಅಂದ್ರೆ, ಆಗ ಹುಡುಗಿ ಕೂಡ ಸ್ವಲ್ಪನು ಹೆದರದೆ ಮೇಲಿಂದ ಜಂಪ್ ಮಾಡ್ತಾಳೆ. ಅವಳನ್ನ ತುಂಬಾ ಸ್ಕಿಲ್ ಆಗಿ ಕಾಪಾಡಿದ ಹೀರೋ ನೆಕ್ಸ್ಟ್ ಮ್ಯೂಸಿಕ್ ಮನ್ ನ ಬುಂಡೆಗೆ ಗನ್ನಿಂದ ಫೈರ್ ಮಾಡಿ ಆ ಹುಡುಗಿನ ಕರ್ಕೊಂಡು ಬಾಂಬ್ ಬ್ಲಾಸ್ಟ್ ಆಗೋ ಮುಂಚೆನೆ ಹೊರ ಬಂದು ಬೀಳ್ತಾನೆ. ಆಮೇಲೆ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಆ ಬಿಲ್ಡಿಂಗ್ ಇಂದ ಹೊರಗಿದ್ದ ಇನ್ನೂ ಸ್ವಲ್ಪ ಜನ ಹೀರೋ ಮತ್ತೆ ಹಾನ್ ಮತ್ತೆ ಮಕ್ಕಳನ್ನ ಸರೌಂಡ್ ಮಾಡಿದ್ರೆ, ಅಲ್ಲಿಗೆ ದೇವ್ರು ಬಂದಂಗೆ ಬಂದ ಸುಪಾರಿ ಗ್ಯಾಂಗ್ ಹೀರೋನ ಸರೌಂಡ್ ಮಾಡಿದವ್ರನ್ನೆಲ್ಲ ಸ್ಪಾಟ್ ನಲ್ಲೇ ಸಾಯಿಸಿ ಹಾನ್ ಮತ್ತು ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ರೆ, ಲೇ ಮಾಡರ್ನ್ ಮಂಗಗಳ, ನನ್ನ ಯಾಕೋ ಬಿಟ್ಟಿದ್ರಿ, ನನ್ನ ಕಾಪಾಡ್ರು ಅಂದ್ರೆ ಹಾನ್ ಕಾಪಾಡೋಕೆ ಗುಂಡಮ್ಮ ಆಂಟಿ ಕಾಸು ಕೊಟ್ಟವ್ರೆ, ಇನ್ನು ಈ ಮಕ್ಕಳನ್ನ ಬಿಟ್ಟು ಹೋಗಕ್ ಮನ್ಸ್ ಬರ್ತಾ ಇಲ್ಲ, ಇನ್ನು ಕಾಸು ಕೊಡು ಕರ್ಕೊಂಡು ಹೋಗ್ತೀವಿ ಅಂತಾರೆ. ಹಾಗೋ ಈಗ ನೆಕ್ಸ್ಟ್ ಹೀರೋ ಅಂಡ್ ಹಾನ್ ಆ ಮಕ್ಕಳನ್ನೆಲ್ಲ ಅವರವರ ಪೇರೆಂಟ್ಸ್ ಹತ್ರ ಸೇರಿಸಿ ಹೀರೋನ ಇನ್ವೆಸ್ಟಿಗೇಷನ್ ಎಂಡ್ ಮಾಡ್ತಾರೆ. ಇನ್ನು ಆ ಹಲ್ಕಟ್ ಇನ್ಸ್ಪೆಕ್ಟರ್ ಸಿಗಾಕೊಂತೀನಿ ಅಂತ ಬೈದಲ್ಲಿ ಸೂಸೈಡ್ ಮಾಡ್ಕೊಂಡ ಅಂತ ವೈಟಿ ಹೇಳಿ, ನಾನ್ ಬಂದಿದ್ ಕೆಲ್ಸ ಆಯ್ತು, ನಾನ್ ಮತ್ತೆ ಜಪಾನ್ಗೆ ಹೋಗ್ತೀನಿ ಅಂತ ಹೇಳಿ ಹೋದ್ರೆ, ಇದನ್ನ ಫುಲ್ ಫೀಲಿಂಗ್ ನಲ್ಲಿ ಹೀರೋ ನೋಡ್ತಾ ಇರೋ ತರಾನೇ ನೆಕ್ಸ್ಟ್ ಪಾರ್ಟ್ ಗೆ ಒಂದು ಲೀಡ್ ಕೊಟ್ಟು ಮೂವಿನ ಮುಗಿಸ್ತಾರೆ. ಈ ಕತೆ ತುಂಬಾ ಕಾಂಪ್ಲಿಕೇಟೆಡ್ ಆಗಿದೆ, ಆದ್ರೂ ನಮ್ಮ ನೇಟಿವಿಟಿಗೆ ತಕ್ಕ ಹಾಗೆ ಹೇಳಿದೀನಿ. ಅಲ್ಲದೆ ಇದು ಇನ್ನೂ ಒಂದು ಪಾರ್ಟ್ ಇದೆ, ನೀವು ನೋಡಿ ಓಕೆ ಅಂದ್ರೆ ಅದನ್ನು ಮಾಡ್ತೀನಿ. ಮತ್ತೆ ನಮ್ಮ ಚಾನೆಲ್ಗೆ 2K ಸಬ್ಸ್ಕ್ರೈಬರ್ಸ್ ಆಗಿದ್ರಿಂದ ನೆಕ್ಸ್ಟ್ ಒಂದು ಬ್ಯಾಂಗ್ ಮೂವಿ ಜೊತೆ ನಿಮ್ಮನ್ನ ನೋಡ್ತೀನಿ. ಹೇಗ್ ಮಾಡಿದೀನಿ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.